ಓ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ. 12ನೇ ಶತಮಾನವನ್ನು ಚಿರಸ್ಮರಣೆಗೊಳಿಸಂತ ಬಸವಾದಿ ಪ್ರಮುಖರ ಹನುಮಂದಿರ ಸ್ಮರಿಸಿಕೊಳ್ಳುತ್ತಾ ಮಹಾವತಾರ ಫೌಂಡೇಶನ್ ಸ್ಥಾಪಕರಾದಂತ ರಂಗನಾಥ ಗುರುಜಿಯವರಿಗೂ ಹಾಗೂ ಪತ್ರಿಜಿಯವರಿಗೂ ಎಲ್ಲ ಮಹಾ ಅನುಭಾವಿಗಳಿಗೂ ಜ್ಞಾನಿಗಳು ಎಲ್ಲರ ಪಾದಾರ ವಿಂದಗಳಿನ ತಮಸ್ತಕಳಾಗಿ ಇಲ್ಲಿ ನಮ್ಮೆಲ್ಲರ ಆತ್ಮೀಯ ಬಂಧುಗಳು, ಶರಣ ಬಂಧುಗಳು ಅಂತ ಅನ್ನಬಹುದು, ಎಲ್ಲ ನನ್ನ ಪ್ರೀತಿಯ ಒಂದು ಅಧ್ಯಾತ್ಮದ ಒಲವನ್ನು ಬೆಳೆಸಿಕೊಂಡು ಸುಜ್ಞಾನದ ಒಂದು ಅನುಭವದ ಅಮೃತವನ್ನು ಪಡೆಯಲಿಕ್ಕೆ ಬಂದಿರುವಂತ ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಇಲ್ಲಿವರೆಗೆ ತುಂಬಾ ಸೊಗಸಾಗಿ ಧ್ಯಾನನೂ ಆಯಿತು, ಹಾಗೂ ಎಷ್ಟು ಸುಂದರವಾಗಿ ಇವಾಗ ಗೀತಾ ಮೇಡಮ್ ಅವರು ಹೇಳಿದ್ದಾರೆ. ಆದ್ರೆ ನನಗೆ ಕೊಟ್ಟಂತ ಅವಕಾಶ ಕೇವಲ 15 ನಿಮಿಷ. ಅದು ಜ್ಞಾನದ ಬಗ್ಗೆ ಹೇಳ್ಬೇಕಂತ ವಿಚಾರ. ಜ್ಞಾನ ಯೋಗ ಅಂತ ಹೇಳಿ, ಜ್ಞಾನ ಅಂದ್ರೆ ಯಾವುದು ಜ್ಞಾನ? ನಮ್ಮ ಏನು ಒಂದು ವಿಷಯದಲ್ಲೂ ಅದು ಅರಿವನ್ನು ಮೂಡಿಸ್ತದಲ್ಲ, ಅದುವೇ ಜ್ಞಾನ. ಅಂದ್ರೆ ನಮ್ಮ ಮೂಲ ಸ್ವರೂಪವನ್ನು ತಿಳಿದುಕೊಳ್ಳುವುದೇ ನಿಜವಾದ ಜ್ಞಾನ ಅಂತ. ನಮ್ಮ ಮೂಲ ಸ್ವರೂಪ, ನಾವು ಯಾರು, ನಾವು ಏನು ಮಾಡ್ಲಿಕ್ಕೆ ಬಂದಿದ್ದೇವೆ, ನಮ್ಮ ಮೂಲ ಸ್ವರೂಪ ಏನು, ಇದನ್ನೆಲ್ಲ ತಿಳಿದುಕೊಳ್ಳುವುದೇ ನಿಜವಾದ ಅರಿವಿನಲ್ಲಿ ಮೂಡಬೇಕು, ಅದುವೇ ಜ್ಞಾನ ಅಂತ. ಅದು ಯೋಗ ಅಂತ. ಯೋಗ ಅಂದ್ರೆ ಸರಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು. ಯೋಗ ಅಂದ್ರೆ ಕೂಡು. ಏನು ಕೂಡು? ಆತ್ಮ ಪರಮಾತ್ಮನನ್ನು ಕೂಡು, ಲಿಂಗ ಅಂಗದೊಡನೆ ಕೂಡು, ಶಿವಜೀವರ ಬೆರುವಿಕೆ, ಒಂದಾಗುವಿಕೆ, ಇದು ಯೋಗ ಅಂತ ಅನ್ಸ್ಕೊಳ್ತಾರೆ. ಹಾಗಾದ್ರೆ ಯಾವ ಪ್ರತಿಯೊಂದು ಆತ್ಮನಲ್ಲಿ ಏನಿದೆ, ಪರಮಾತ್ಮನು ಕೂಡಬೇಕಂತ ಬಯಕೆ ಇದೆ. ಅದು ಹೇಗೆ ಇರಬೇಕಂದ್ರೆ ಅದು ಪವಿತ್ರವಾಗಿದೆ. ಮತ್ತೆ ಹೇಗಿದೆ? ಸುಪ್ತವಾಗಿದೆ. ಸುಪ್ತ ಯಾವ ರೀತಿ ಸುಪ್ತದ? ಉದಕದೊಳಗೆ ಬೈಚಿಟ್ಟ ಬಯಕೆಯಂತೆ, ಸಸಿಯೊಳಗನ ರಸದ ರುಚಿಯಂತೆ, ನೋಡ್ರಿ, ಫಲದ ಮರೆಯ ರುಚಿಯಂತೆ. ಆ ರೀತಿ ಸುಪ್ತ ಗುಪ್ತವಾಗಿರುವಂಥದ್ದನ್ನು ನಾವು ಯಾವ ರೀತಿ ಅದನ್ನು ಹೊರಹೊಮ್ಮಬೇಕು? ಏನು? ಪವಿತ್ರತೆ. ನಮ್ಮ ಆತ್ಮನಲ್ಲಿ ಪವಿತ್ರತೆ, ಅದನ್ನು ಸುಪ್ತವಾಗಿರುತ್ತೆ. ಈ ಪವಿತ್ರತೆಯನ್ನು ಯಾವ ರೀತಿ ಬಾಹ್ಯವಾಗಿ ಆಂತರಿಕವಾಗಿ ಅಡಗಿದ್ದನ್ನು ಒಂದು ನಿಗ್ರಹ ರೂಪದಿಂದ ನಮ್ಮ ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಬೇಕು. ನಿಗ್ರಹ ರೂಪದಿಂದ ಅದನ್ನು ವ್ಯಕ್ತಗೊಳಿಸುವುದೇ ನಮ್ಮೆಲ್ಲರ ಗುರಿಯಾಗಿದೆ. ಪ್ರತಿಯೊಬ್ಬರ ಮಾನವನ ಗುರಿಯೇ ಇದಂತ ತಿಳ್ಕೊಬೇಕು ನಾವು. ಇದನ್ನ ಹಲವಾರು ಒಂದು ಸಾಧನೆಗಳಿಂದ ನಾವು ನೋಡ್ಬೋದು. ಯಾವ ರೀತಿ? ಒಂದು ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ, ಹಠಯೋಗ, ಕೊನೆಯದು ಶಿವಯೋಗ ಅಂತ ಹೇಳ್ರೆ ಅಂತ ಹೇಳ್ತಾರೆ. ಈ ಯಾವುದೇ ಒಂದು ಮಾರ್ಗದಿಂದ ನಾವು ಅದನ್ನು ಗುರಿ ಮುಟ್ಟಲಿಕ್ಕೆ ಸಾಧ್ಯತೆ ಇಲ್ಲಪ್ಪ. ನನಗೆ ಒಂದರಿಂದ ಹೇಗೆ ಸಾಧ್ಯ ಅಂದ್ರೆ 2 ತಗೋಬಹುದು, 2 ಇಲ್ಲ, ಅಷ್ಟು ಎಲ್ಲಾ ಯೋಗಗಳ ಮುಖಾಂತರ ನಾವು ಸಾಗಬಹುದು. ಅದು ಹೇಗೆ ಅಂತ ಕೇಳಿದರೆ, ಒಬ್ಬೊಬ್ಬರಲ್ಲಿ ಒಂದು ಜ್ಞಾನ ಹೆಚ್ಚಿರ್ತದೆ, ಜ್ಞಾನ ಮುಂದೆ ಇರ್ತದೆ, ಆಮೇಲೆ ಉಳಿದು ಹಿನ್ನಡೆ ಇರ್ತದೆ. ಕೆಲವರಲ್ಲಿ ಹಠ ಯೋಗ ಮುಂದೆ ಇರ್ತದೆ, ಉಳಿದಲ್ಲೇ ಹಿಂದೆ ಇರ್ತದೆ. ಯಾವ ರೀತಿ? ರೈಲು ಬಂಡಿ ನೋಡ್ರಿ, ರೈಲು ಬಂಡಿ ಒಂದರ ಹಿಂದೆ ಯಾವ ರೀತಿ ಇರ್ತದಲ್ಲ, ಅದೇ ರೀತಿ ಎಲ್ಲವೂ ಅದರಲ್ಲಿ ಅಡಕವಾಗಿರ್ತದೆ ಅಂತ ನಾವು ಇಲ್ಲಿ ತಿಳ್ಕೊಬೇಕ್ರೆ. ಆಮೇಲೆ ಇನ್ನೂ ಪವಿತ್ರತೆ ಅಂತ ಹೇಗೆ ನಾನು ಹೇಳಿಲ್ಲ, ಆತ್ಮನಲ್ಲಿ ಪವಿತ್ರ ಅಂತ ಹೇಗಿಂದ ಆ ಪವಿತ್ರತೆ ಅದು ಹೇಗೆ ಅಂದ್ರ ಅದೊಂದು ಅಸ್ತಿತ್ವ, ಅದೊಂದು ಇರುವಿಕೆ ಅಂತ ಹೇಳ್ತಾರೆ. ಅಸ್ತಿತ್ವ ಅಂದ್ರೆ ಇರುವಿಕೆ. ಅದು ಯಾವ ರೀತಿ ಇರುವಿಕೆ? ಅನಂತವಾಗಿ, ಅನಂತ. ಯಾವ ರೀತಿ? ಪರಮಾತ್ಮ ಹೇಗಿದ್ದಾನ, ಆದಿ ಅಂತ್ಯಗಳಿಲ್ಲದು, ಹೌದಾ? ಆ ರೀತಿ ಅನಂತ. ಆಮೇಲೆ ನಿರಪೇಕ್ಷವಾಗಿ, ಯಾವುದೇ ಅಪೇಕ್ಷ ರಹಿತವಾದದ್ದು. ಆಮೇಲೆ ಸರ್ವಜ್ಞನಾಗಿದ್ದಾನೆ. ಆಮೇಲೆ ಶಕ್ತಿಮಾನ ಮತ್ತು ಎಂದೆಂದು ನಾಶವಾಗದು, ಎಂದೆಂದಿಗೂ
ಆನಂದ ಸ್ವರೂಪವಾಗಿದೆ. ಅದುವೇ ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣವಾದದ್ದು. ಇದು ಯಾವ ರೀತಿ ಎಲ್ಲಿದೆ ಅಂತ ಕೇಳಿದ್ರ ನಾವೆಲ್ಲ ಎಲ್ಲಿದೆ ಅಂತ, ಆನಂದ ಎಲ್ಲಿದೆ ಅಂತ ಬರೀ ಹೊರಗಡೆನೆ ಹುಡುಕಾಡ್ತಾ ಇದ್ದೀವಿ. ಅದು ನಿಜವಾಗ್ಲೂ ಹೊರಗಡೆ ಇಲ್ಲವೇ ಇಲ್ಲ. ಅದು ಎಲ್ಲಿದೆ? ನಮ್ಮ ಅಂತರಂಗದಲ್ಲಿ ಅಡಗಿಕೊಂಡಿದೆ. ನಮ್ಮ ಅಂತರಂಗದಲ್ಲಿ ಇದ್ದದ್ದನ್ನು ಇದನ್ನ ನಾವು ವ್ಯಕ್ತಪಡಿಸಬೇಕಾದವರು ಯಾರು? ಹೊರಗಿನ ವಸ್ತುವೇ? ಹೊರಗಿನ ಅಲ್ಲವೇ ಅಲ್ಲ. ಅದನ್ನು ಯಾರು ವ್ಯಕ್ತಪಡಿಸ್ಬೇಕಂದ್ರೆ ನಾವೇ ವ್ಯಕ್ತಪಡಿಸ್ಬೇಕು. ಹೇಗೆ ವ್ಯಕ್ತಪಡಿಸಬೇಕು? ಸಾಧನೆಗಳ ಮುಖಾಂತರ ವ್ಯಕ್ತಪಡಿಸಬೇಕು. ಹೌದಾ? ಸಾಧನೆ ಮುಖಾಂತರ ಅಂದ್ರೆ ಹೇಗಪ್ಪ? ಈಗೊಂದು ಕನ್ನಡಿ ಇದೆ, ಕನ್ನಡಿ ಅದು ಒಂದು ಧೂಳು ಕೊಳೆ ಆಗಿದೆ ಅಂತ ತಿಳ್ಕೊಳ್ರಿ. ಆ ಕೊಳೆಯಾದ ಕನ್ನಡಿಯ ಮುಂದೆ ನಾವು ನಿಂತ್ರೆ ನಮ್ಮ ರೂಪ ಕಾಣಿಸುತ್ತದೆಯಾ? ಇಲ್ಲ. ನಾವು ಏನ್ ಮಾಡ್ಬೇಕು? ಅದನ್ನು ಸ್ವಚ್ಛಗೊಳಿಸ್ಬೇಕಲ್ವಾ? ಯಾವಾಗ ಕೊಳೆಯನ್ನು ಸ್ವಚ್ಛಗೊಳಿಸಿದಾಗ ಆ ನಮ್ಮ ಸುಂದರವಾಗಿ ಆ ಪ್ರತಿಬಿಂಬ ಕಾಣಿಸುವುದು, ಅದೇ ಪ್ರಕಾರ ನಮ್ಮ ಅಂತರಂಗದಲ್ಲಿರುವಂತ ಆತ್ಮ ವಿಷಯ ಆಸಕ್ತಿಗಳ ಮುಖಾಂತರ ಅದು ಧೂಳು ಕುಂತಿದೆ. ಅದನ್ನು ಕೆಲವೊಂದು ಸಾಧನೆಗಳ ಮುಖಾಂತರ ನಾವು ಏನ್ ಮಾಡ್ಬೇಕಾದ್ರೆ ಅದನ್ನು ಸ್ವಚ್ಛಗೊಳಿಸಿದಾಗ ಅದು ನಮಗೆ ಸಂಪೂರ್ಣವಾಗಿ ವ್ಯಕ್ತ ಆಗುತ್ತದೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು, ಕಟ್ಟಿಗೆಯಲ್ಲಿ ಬೆಂಕಿ ಇದೆ. ಹೌದಾ? ಕಟ್ಟಿಗೆಯಲ್ಲಿ ಬೆಂಕಿ ಇದೆ ಅಂತ ಹೇಳ್ಕೊತ ಹೋದ್ರೆ ಅದು ಸಿಗುತ್ತೆ ನಮಗ? ಅದು ಏನ್ ಮಾಡ್ಬೇಕು? ಘರ್ಷಣೆ ಆಗ್ಬೇಕು. ಕಟ್ಟಿಗೆ ಘರ್ಷಣೆ ಆದಾಗ ಮಾತ್ರ ಅದು ಬೆಂಕಿ ಪ್ರಜ್ವಲಮಯವಾಗಿ ಆಗುತ್ತದೆ. ಅದೇ ಒಂದು ವಚನ ಹೇಳಿದ್ರ ಅವಾಗ, ರಸದೊಳಗೆ ರುಚಿ. ಹೆಂಗ್ ಯಾವ ರೀತಿ ನೋಡ್ರ, ಹಣ್ಣಿನಲ್ಲಿ ರುಚಿ ಇದೆ, ಅದು ಮೆಲ್ಲಿದಾಗ ಅದನ್ನು ತಿಂದಾಗ ಮಾತ್ರ ನಮಗೆ ಸವಿ ಗೊತ್ತಾಗುತ್ತದಲ್ವಾ? ಅದೇ ಪ್ರಕಾರ ಒಂದು ಮೊಗ್ಗಿನಲ್ಲಿ ಅದು ಏನಿದೆ? ವಾಸನೆ ಇದೆ. ಅದು ಅರಳಿದಾಗ ನಿಜವಾದ ವಾಸನೆ ನಾವು ಅನುಭವವನ್ನ ನಾವು ಸ್ವೀಕರಿಸಬಹುದಾ? ಅದೇ ಪ್ರಕಾರ ನಾವೆಲ್ಲರೂ ಏನ್ ಮಾಡ್ಬೇಕಾಗಿದೆ? ಇದನ್ನು ಒಂದು ಸಾಧನೆಯ ಮುಖಾಂತರ ನಾವು ಹೆಜ್ಜೆಯನ್ನು ಇಟ್ಟದ್ದಾದ್ರೆ ಮಾತ್ರ ನಮಗೆ ಅದು ಅನುಭವಿಸಲು, ಅನುಭವದ ಅಮೃತವನ್ನು ಉಣ್ಣಲು ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಒಂದು ನಾವು ಎಲ್ಲರೂ ಇದೀವಿ, ಇಲ್ಲಿ ಎಲ್ಲರೂ ನಾವು ಪ್ರತಿಯೊಬ್ಬರಲ್ಲಿ ನಮ್ಗೆ ಏನಿದೆ? 4 ಗುಣಗಳದಾವ ಅಂತ ಹೇಳ್ಬೋದು. 4 ಗುಣಗಳು ಯಾವಪ್ಪ ಅಂತ ಹೇಳಿದಾಗ, ಒಬ್ಬೊಬ್ರು ಏನ್ ಮಾಡ್ತಾರೆ? ಒಂದು ಭಗವಂತನನ್ನು, ಪರಮಾತ್ಮನ ತಿಳಿದುಕೊಳ್ಳಲಿಕ್ಕೆ ಒಂದು ಹಲವಾರು ವಿಚಾರಗಳನ್ನ ತಿಳ್ಕೊಬೇಕು. ಹೇಗೆ ತಿಳ್ಕೊಬೇಕು, ಏನ್ ಮಾಡ್ಬೇಕು ಅಂತ ಹೇಳಿಂದ ಆ ಬುದ್ಧಿವಂತರಿಂದ, ಯಾರು ನಿಜವಾದ ಗುರುಗಳದಾರ, ನಿಜವಾದ ದಾರಿನ ಯಾರು ತೋರಿಸ್ತಾರ, ಅವರಿಂದ ತಿಳಿದುಕೊಳ್ಳಬೇಕಂತ ಒಂದು ಆಸಕ್ತಿ ಹೊಂದ್ತಾರ. ಯಾರು? ಒಂದು ಗುಣ ಪ್ರತಿಯೊಬ್ಬರಲ್ಲೇ ಇರೋ ಇದು ಗುಣ. ಯಾರಲ್ಲಿ ಇಲ್ಲ ಹೇಳ್ರಿ? ಯಾರಿಗೆ ಸುಖ ಬೇಡ? ಯಾರಿಗೆ ಹಂಬಲಿಕೆ ಇಲ್ಲ? ಪ್ರತಿಯೊಬ್ಬರಿಗೆ ಇದೆಯಲ್ಲ. ಅಲ್ಲಿ ಇನ್ನೊಂದೇನು? ಈ ಕರ್ಮ ಮಾಡಿ ನಮ್ಮ ಚಿತ್ತವನ್ನು ಶುದ್ಧೀಕರಿಸಿಕೊಂಡು ನಮ್ಮಲ್ಲಿ ಒಳಗೆ ಅಡಗಿರುವಂತ ಅವ್ಯಕ್ತವಾದದನ್ನ ಅನುಭವಿಸಬೇಕಲ್ರದು. ಯಾಕಂದ್ರೆ ಸಿಹಿ ಅಂದ್ರೆ ನಾವು ಅನುಭವಿಸಿದಾಗ ಮಾತ್ರ ಅದು ಸಿಹಿ ಅನುಭವ ಆಗ್ತದ. ಯಾರು ಅನುಭವಿಸುತ್ತಾರಲ್ಲ ಅದುವೇ ಕರ್ಮಯೋಗಿ. ಹೌದಪ್ಪ, ಅಲ್ಲೇನೋ ಬಹಳ ಸುಂದರವಾದ ಹೂವು ಬೆಳೆದ ಹಾಗಿದೆ. ಆ ಹೂವಿನ ಗಿಡವನ್ನು ತಂದು ನಮ್ಮ ಮನೆ ಹತ್ರ ಇಟ್ಟುಕೊಂಡು ಅದನ್ನ ಒಂದು ಗಿಡಕ್ಕೆ ಬೇಕಾಗುವಂತ ಪಾಲನೆ ಪೋಷಣೆ ಮಾಡಿದಾಗ ಆ ಹೂವಿನ ಅರಳಿದ ನಂತರ ನಮ್ಮಲ್ಲಿ ಇರುವಂತ ಹೂವನ್ನು ನೋಡಿ ಎಷ್ಟು ಆನಂದ ಆಗ್ತದಲ್ರದು. ಅದೇ ಪ್ರಕಾರ ನಮ್ಮ ಭಾವನೆಗಳೆಂಬ ಹೂವನ್ನು ನಾವು ಏನ್ ಮಾಡ್ಬೇಕು? ನಾವು ಅರಳಿಸಿದಾಗ ಮಾತ್ರ ಅದು ಕರ್ಮಯೋಗಿ ಅಂತ ನಾವು ಅನ್ಸ್ಕೊಳ್ತೇವೆ. ಆಮೇಲೆ ಮನಸ್ಸನ್ನು ನಿಗ್ರಹಿಸುವ ಒಂದು ಸ್ವಭಾವ. ಮನಸ್ಸು ನೋಡ್ರಿ, ಮನಸ್ಸನ್ನಂತ ಮಂಗಾರೆ ಗೊತ್ತಿಲ್ಲ ಎಲ್ಲರಿಗೂ. ಈ ಕೋಟೆಯನ್ನು ಯಾವ ರೀತಿ ನಿಗ್ರಹ ಮಾಡ್ಬೇಕು ನೋಡ್ರದು. ಯಾಕೆ ನಾವೆಲ್ಲರೂ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ಮನಸ್ಸಲ್ಲಿ ಈ ಸದ್ಯ ಧ್ಯಾನದ ಮುಖಾಂತರ ನಾವು ನಿಗ್ರಹ ಮಾಡ್ಕೊಳ್ತಾ ಇದ್ದೇವ್ರ. ನಾವು ಆ ಸಹಿತ ಎಲ್ಲೆಲ್ಲೋ ಓಡೋದು ಹೋಗ್ತಿರ್ತದ. ಅದು ಸಹಿತ ಒಬ್ಬೊಬ್ರಲ್ಲಿ ಒಂದೊಂದು ವಸ್ತುವಿನ ಮುಖಾಂತರ ಆ ಏಕಾಗ್ರತೆಯನ್ನ ಇದ್ ಮಾಡ್ಲಿಕ್ಕೆ ಪ್ರಯತ್ನ ಆಗ್ತಾ ಇದೆ. ಅದು ಕೆಲವೊಬ್ರು ಒಂದು ವಸ್ತುವಿನಲ್ಲಿ ಮಾಡ್ತಾರ, ಒಂದು ಅಂಗೈಯಲ್ಲಿ ಲಿಂಗವನ್ನು ಇಟ್ಟುಕೊಂಡು ಕಸಿ ಅದರಲ್ಲಿ ಏಕಾಗ್ರತೆ ತ್ರಾಟಕ ಯೋಗವನ್ನು ಮಾಡಬಹುದು. ಅವರಲ್ಲಿ ಉಸಿರಿನ ಮುಖಾಂತರ, ಈಗ ಆನಾಪಾನ ಸತಿ ಮುಖಾಂತರ ನೀವೆಲ್ಲರೂ ಮಾಡ್ತಾ ಇದ್ದೇವೆ. ಇದರಲ್ಲಿ ಯಾಕೆ ಮಾಡ್ತಾ ಇದ್ದೇವೆ? ನಮ್ಮ ಮನಸ್ಸನ್ನು ನಿಗ್ರಹ, ನಮ್ಮ ಮನಸ್ಸು ಏನ್ ಆಗಬೇಕಾಗೈತಿ? ನಮ್ಮ ಕೈಯಲ್ಲಿ ಹಿಡಿತದಲ್ಲಿ ಇಡ್ಬೇಕಾಗೈತಿ. ಮನಸ್ಸಿನ ಆಳಾಗದೆ ಮನಸ್ಸಿನ ಒಡೆಯನಾಗುವಂತ ಒಂದು ಕಡೆ ಹೇಳ್ತಾರೆ. ನಮ್ಮ ಮನಸ್ಸು ನಾವು ಹೇರಂಗೆ ಕೇಳಬೇಕಾಗಿತ್ತು. ಅದಕ್ಕಾಗಿ ಏಕಾಗ್ರ ಸಾಧಿಸುವರೆ ನಿಜವಾದ ನಮ್ಮ ಜೀವನ ಆಗ್ಬೇಕಾಗೈತಿ. ಆಮೇಲೆ ಇನ್ನೊಂದು ಕೊನೆಯದು ಯಾವುದು? ಭಕ್ತ. ನೋಡ್ರಿ, ನಾವು ಭಕ್ತ ಯಾವ್ದೇ ಎಲ್ಲರಿಗೂ ಭಕ್ತಿ ಅನ್ನೋದು ಬೇಕಲ್ರಿ. ಭಕ್ತಿ ಇಲ್ದೆ ಯಾವ್ದೈತ್ರಿ? ಭಕ್ತಿ ಅಂದ್ರೆ ಏನಂತ ಒಂದ್ ಕಡೆ ಪ್ರೇಮದ ಹಾದಿ. ಯಾವ ಪ್ರೇಮದ? ಅನಂತ ಸ್ವರೂಪನಾದಂತ ಭಗವಂತ.
ಯಾವ ರೀತಿ ಅದ ನಾವು ಭಗವಂತ ಯಾವ ನಾಲ್ಕು ಗೋಡೆಗಳ ಮಧ್ಯದಲ್ಲಿರುವಂತ ಆ ಒಂದು ಶಿಲೆಗಳ ಮುಖಾಂತರ ನೋಡುದಲ್ಲ ಅನಂತ ಸ್ವರೂಪ ಆಗಿದ್ದಾನ್ರಿ ನಿಮ್ಮಲ್ಲಿ. ಈಗ ನೋಡ್ರಿ ಗಿಡ ಮರಗಳಲ್ಲಿ ಪ್ರತಿಯೊಂದರಲ್ಲಿ ಚೇತನ ವಸ್ತುಗಳಲ್ಲಿ ಪ್ರತಿಯೊಂದರಲ್ಲಿ ಇದೆ. ಅದು ಯಾವ ರೀತಿ ಅಡಕವಾಗಿದೆ ಅಂತ ಹೇಳಿದ್ರೆ ಆ ಭಗವಂತನ ಯಾವ ರೀತಿ ಪ್ರೀತಿಯನ್ನು ಅವನೇ ನಾವಾದಾಗ ಮಾತ್ರ, ಆ ಸ್ವರೂಪವ ನಾವಾದಾಗ ಮಾತ್ರ ಅದರ ಹಿನ್ನೆಲೆ ಅದು ನಮಗೆ ಅನುಭವದ ಅಮೃತವನ್ನು ಉಣಬಡಿಸಲು ಸಾಧ್ಯ ಆಗುತ್ತದೆ. ಬರೇ ನಾವು ಹಾಗೆ ಹೀಗಂತ ನಾವು ವರ್ಣನೆ ಮಾಡಿದ್ರೆ ಆಗುದಿಲ್ಲ. ಅದಕ್ಕಾಗಿ ನಮ್ಮ ಸಂಪೂರ್ಣ ಪ್ರೀತಿಯನ್ನು ಅವನತ್ತ ನಾವು ಹರಿಸಬೇಕು. ಈ ಯಾವ ನಾಲ್ಕು ಶಕ್ತಿಯ ಪ್ರತಿಯೊಬ್ಬರಲ್ಲಿ ಸಹಿತ ಒಂದು ಇರುತ್ತವೆ ಇದೆ ಅಂದಾಗ ನಾವೆಲ್ಲರೂ ಏನ್ ಮಾಡ್ಬೇಕಾಗೈತಿ, ಇವೆಲ್ಲದ್ರಿಂದ ನಾವು ಆ ಮುಂದೆ ಸಾಗಬೇಕಾಗೈತಿ. ನಾವು ಯಾವುದನ್ನು ಜ್ಞಾನ ಅಂತೇವೋ ಇದೆಲ್ಲ ಹೆಂಗ ಐತಪ್ಪ ಅಂತ ಕೇಳಿದ್ರ ಆ ಬುದ್ಧಿ ಅನ್ನುವಂತ ಕೀಟ ನೋಡ್ರಿ, ನಮ್ಮಲ್ಲಿ ಬುದ್ಧಿ ಅನ್ನೋದು ಐತಲ್ರಿ ಎಲ್ಲರಿಗೂ, ಹೌದಾ? ಅರ್ಥ ಆಗತ್ತೈತಲ್ರಿ ನಾವೇನ್ ಹೇಳುದು? ಬುದ್ಧಿ ಅನ್ನುವಂತ ಕೀಟ ಅದ್ ಏನ್ ಮಾಡ್ತೈತಿ, ಈಗ ಇತರ ಕುಂಬಾರ ಹುಳ ಇರ್ತದಲ್ರಿ, ಆ ಹುಳ ಒಂದು ಎಲ್ಲ ಕೆದರಿ ಸೂಸಲಾದಂತ ಮಣ್ಣನ್ನು ತೆಗೆದು ಎಸೆದು ಒಗಿತೈತಲ್ರಿ. ಗಮನಿಸಿರ್ಬೋದ್ರಿ ನೀವೆಲ್ಲರೂ, ಅಥವಾ ನೀವೆಲ್ಲಾ ಸಿಟಿ ಒಳಗಿರ್ಬೋದು, ಹಳ್ಳಿಗಳು ಎಲ್ಲ ಗೋಡೆ ಕೆದರಿ ಅಥವಾ ಒಂದೆಲ್ಲೋ ಇದು ಮಾಡಿ ಸೂಸಲಾದಂತ ಮಣ್ಣನ್ನು ಎಸಿತೈತಲ್ರಿ. ಅದೇ ಪ್ರಕಾರ ಈ ನುಣ್ಣೆಯ ಮಣ್ಣು ಬುದ್ಧಿ ಅನ್ನೋದ್ರಿಂದ ಏನ್ ಮಾಡ್ಬೇಕು, ಆ ನುಣ್ಣೆಯ ಮಣ್ಣನ್ನ ಆ ಹೊರಗಿರುವ ಪ್ರಪಂಚ ಏನ್ ಅನ್ನೋದನ್ನ ತಿಳಿಸ್ತೈತೆ. ಅದು ಹೊರಗಿನ ಪ್ರಪಂಚ ಏನು ಅನ್ನೋದು ತಿಳಿಸಿ ಈ ಕೆಲಸ ಯಾವುದರಿಂದ ಇದರ ಸ್ವಭಾವ ತಿಳ್ಕೊಳಕ ನಮ್ಮ ಆತ್ಮ ಕಡೆ ಗಮನ ಕೊಡಬೇಕು. ಅದನ್ನ ವಿಭಜನೆ ಮಾಡಿ ನಾವು ವೀಕ್ಷಣೆ ಮಾಡಿದಾಗ ಮಾತ್ರ ಅದರ ಅನುಭವ ನಮಗೆ ಆಗುತ್ತದೆ. ಆಮೇಲೆ ಇನ್ನೂ ಮುಂದೆ ಹೋದಾಗ ನಮ್ಮ ನಿಜವಾದ ಸ್ವರೂಪ ಅರಿವಾಗಬೇಕು. ನಮ್ಮ ನಿಜವಾದ ಸ್ವರೂಪ ಅರಿವಾದಾಗ ಆ ಜಗತ್ತಿನ ರಹಸ್ಯ ಅಂದ್ರೆ ಪಿಂಡಾಂಡ ಬ್ರಹ್ಮಾಂಡಗಳ ಮೂಲ ಸ್ವರೂಪ ಏನಂತ ಕಸಿಂದ ತಿಳ್ಕೊಳ್ಳೋಕ ಜ್ಞಾನ ಅಂತ ಹೇಳಿ ನಾವು ಇಲ್ಲಿ ಹೇಳ್ಬಹುದು. ಈ ಆತ್ಮ ವಿಭಜನೆ ಹಾದಿ, ಆತ್ಮ ವಿಭಜನೆ ಅಂತ ನಾನು ಏನೋ ಒಂದ್ ಸ್ವಲ್ಪ ಹೇಳಿದೆ. ಅಲ್ಲಿ ಏನದು ಪರಿಶುದ್ಧವಾದ ಮತ್ತ ಹರಿತವಾದಂತ ಅಲ್ಲಿ ಬುದ್ಧಿ ಶಕ್ತಿ ಬೇಕು. ಬರೀ ಇಂಥ ಬುದ್ಧಿ ಅಲ್ರಿ, ಪರಿಶುದ್ಧವಾದ ಬುದ್ಧಿ ಬೇಕರಲ್ಲಿ, ಹರಿತವಾದ ಬುದ್ಧಿ ಬೇಕು. ಅಲ್ಲಿ ಹೊರಗೆ ಹಚ್ಚಿ ಬರೀ ಇನ್ನೊಬ್ರು ಹೇಳ್ತಾರಂತ ನಾನು ಕೇಳಬಾರ್ದು. ಅದು ಏಕೆ, ಹೇಗೆ, ಏನು, ಎಂತು ನಮಗೆ ಸಂಪೂರ್ಣ ಅದರ ಅನುಭವದ ಆದಾಗ ಮಾತ್ರ ಅದನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇರೋದು. ಬರೇ ನಾವೆಲ್ಲರೂ ಬರೀ ಇನ್ನೊಬ್ರು ಹೇಳಿದಂಗೆ ಗೋಣ ಆಡ್ತಾ ಏನಾಗಿದೀವೋ ನಾವು ಕುರಿಮರಿಗಳಾಗಿಬಿಟ್ಟಿದೀವಿ ನಾವು. ಅದಕ್ಕಿಂತ ಸಹಿತ ಅದು ಏನಾಗ್ತೀವಿ, ಪರಿಶುದ್ಧವಾದ ನಮ್ಮ ಬುದ್ಧಿ ಇಲ್ಲಾರಕ ಅದು ಏನಾಗೈತಿ, ಕೆಲವೊಬ್ರು ಹೇಳ್ತಾರಲ್ರಿ, ಆಪರೇಷನ್ ಯಶಸ್ವಿ ಆಯ್ತು ಆದ್ರ ರೋಗಿ ಸತ್ತ. ಕಾರಣ ಬರೀ ಇನ್ನೊಬ್ರು ಹೇಳಿದ್ರೆ ಕೇಳ್ಕೊತ ಹೋದ್ರೆ ಈ ರೀತಿ ಆಗ್ತಿತ್ತು. ನಾವು ಬುದ್ಧಿಗೆ ನಾವು ಕೆಲಸ ಕೊಡ್ಬೇಕ್ರಲ್ಲಿ. ನಾವು ಬುದ್ಧಿಗೆ ಕೆಲಸ ಕೊಟ್ಟಾಗ ಮಾತ್ರ ಇದು ಏನಾಗ್ತೈತಿ, ನಿಜದ ಅರಿವು ಉಂಟಾಗುತ್ತದೆ. ಅದೊಂದು ಗಾದೆ ಇಟ್ಟದು. ಅಂದ್ರೆ ನಾನು ಯಾಕೆ ಹೇಳಿದಂದ್ರ ಆಪರೇಷನ್ ಆಯ್ತು ರೋಗಿ ಸತ್ತ ಅನ್ನುವಂತ ಗಾದೆಯಂತೆ ನಾವೆಲ್ಲರೂ ಆಗಿದ್ವಿ. ಅಂದ್ರೆ ಏನಪ್ಪ ಇದು, ಯಾವುದು ನಿತ್ಯ ಯಾವುದು ಅನಿತ್ಯ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕ್ರಿ ನಾವು. ಯಾವ್ದು ನಿತ್ಯ ಐತಿ, ನಿತ್ಯ ಅಂದ್ರೆ ಏನು, ಅನಿತ್ಯ ಅಂದ್ರೆ ಏನು? ಈಗೆಲ್ಲ ಒಂದು ಉದಾಹರಣೆ ಕೊಡ್ತೇನ್ರಿ ನಾನು ನಿಮ್ಗ. ಯಾವ್ದಂದ್ರೆ ಈಗ ಮಣ್ಣಿನಿಂದ ಒಂದು ಬೆನಕದ ಗಣಪತಿ ಮಾಡ್ತಾರ, ಹೌದಾ? ಮಣ್ಣಿನಿಂದ ಗಣಪತಿಯನ್ನು ಮಾಡ್ತಾರ. ಆಮೇಲೆ 4 ದಿವಸ ಪೂಜೆ ಮಾಡ್ತಾರ. ಆಮೇಲೆ ಮತ್ತೆ ಏನ್ ಮಾಡ್ತಾರ, ಕೊನೆಗೆ ನೀರಿನಲ್ಲಿ ಮುಳುಗಿಸಿ ಬಿಡ್ತಾರೆ. ಆಗ ಏನಾಯ್ತದ, ಮತ್ತೆ ಮಣ್ಣೆ ಆಯ್ತಲ್ರದು. ಮಣ್ಣಿನಿಂದ ಗಣಪ, ಹೌದಾ? ಇದು ಮಣ್ಣು ನಿತ್ಯ, ಗಣಪ ಅನಿತ್ಯ. ಯಾಕೆ ನಾವು ತಯಾರು ಮಾಡಿದಲ್ರಿ ಗಣಪತಿಯನ್ನು. ಮತ್ತೆ ಕೊನೆಗೆ ಏನಾಯ್ತದು, ಮಣ್ಣಾಯ್ತದು. ಅದು ನಿತ್ಯ, ಹೌದಾ? ಇನ್ನೊಂದು ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರ, ಒಂದು ಬಂಗಾರ, ಒಂದು ಚಿನ್ನ ಆಯ್ತಂತ ಅರ್ಥ ಮಾಡ್ಕೊಳ್ರಿ. ಚಿನ್ನ ಗಟ್ಟಿಯಾದ ಚಿನ್ನ, ಪರಿಶುದ್ಧವಾದಂತ ಚಿನ್ನ. ಆ ಚಿನ್ನದಿಂದ ಹಲವು ಆಭರಣಗಳು ನಾವು ಮಾಡಿಸ್ಕೊಳ್ತೀವ್ರಿ. ನಾವು ಆಭರಣಕ್ಕೊಂದು ಏನೇನೋ ಒಂದು ಹೆಸರು ಉಂಟು. ಬಿಲ್ವಾರ, ಪಾಟ್ಲಿ, ಆಮೇಲೆ ನೆಕ್ಲೆಸು, ತಾಳಿ, ಆಮೇಲೆ ಮುಗುತಿ, ಕಿವಿಯೋಲೆ, ಹೌದಾ? ಇದು ಮೂಲ ಸ್ವರೂಪ ಏನು, ಚಿನ್ನ, ಹೌದಾ? ಆಮೇಲೆ ಚಿನ್ನದಿಂದ ಹೆಸರುಗಳು ಪಡೆದು ಯಾವುದು, ಈ ರೀತಿ ಹೆಸರುಗಳು ಪಡೆದದ್ದು ಎಲ್ಲ ಇದು ಅನಿತ್ಯ. ನಿತ್ಯ ಯಾವುದು, ಚಿನ್ನ, ಹೌದಾ? ಕೊನೆಗೆ ಆ ಆಭರಣಗೆಲ್ಲ ಕರಗಿಸಿದಾಗ ಅದು ಏನು ಉಳಿಯುತ್ತದೆ, ಬಿಲ್ವಾರ, ಪಾಟ್ಲಿ, ಮುಗುತಿ ಉಳಿತದ? ಇಲ್ಲವೇ ಇಲ್ಲ. ಕೊನೆಗೆ ಏನು ಉಳಿಯುತ್ತದೆ,
ಚಿನ್ನವೇ ಉಳಿಯುತ್ತದೆ. ಹೌದಾ? ಆಮೇಲೆ ಅದೇ ಪ್ರಕಾರ ನಿತ್ಯ ಯಾವುದು ಅನಿತ್ಯ ಯಾವುದು ಅಂತ ಹೇಳಿ ನಾವು ಸರಿಯಾಗಿ ನಾವು ತಿಳಿಸಿಕೊಂಡು ಅದರೊಂದಿಗೆ ನಾವು ಅನಿತ್ಯವಾದದ ಕಡೆ ಹೆಚ್ಚಿಗೆ ಗಮನ ಕೊಡದೆ ನಿತ್ಯವಾದದ ಹಿನ್ನೆಲೆ ಯಾವುದು, ನಾವು ನೀವೆಲ್ಲರೂ ದೇವು, ಈ ಪ್ರಪಂಚ ಇದೆ, ಪ್ರತಿಯೊಂದು ಇದೆ, ಆದ್ರ ಹಿನ್ನೆಲೆ ಯಾವುದು ಶಕ್ತಿ ನಮ್ಮನ್ನ ನಡೆಸ್ತಾ ಇದೆ. ನಾನು ಮಾತಾಡ್ತಾ ಇದ್ದೇನೆ, ನೀವು ಕೇಳ್ತಾ ಇದ್ದೀರಿ, ಆದರೆ ಹಿನ್ನೆಲೆ ಯಾವುದು ಶಕ್ತಿ ಇದೆ, ಯಾವುದು ಇದೆ ಅದು, ಅದರ ಕಡೆ ನಾವು ಮಾತ್ರ ಗಮನ ಕೊಡಬೇಕು. ನಾವ್ ಏನ್ ಮಾಡ್ತಾ ಇದ್ದೇವ್ರಿ, ನನ್ನ ಹೆಸರು, ಇವ್ರ ಹೆಸರು, ಅವ್ರ ಹೆಸರುಗಳು ಮಾತ್ರ ನಾವು ನೆನ್ಪಾಡ್ತಾ ಇದ್ದೇವ್ರಿ. ಆದ್ರ ನಮ್ಮಲ್ಲಿ ಅಡಗಿರುವಂತ ಒಂದು ಮಹಾನ್ ಶಕ್ತಿ ಉಂಟಲ್ಲ, ಆ ಶಕ್ತಿಯ ನಿತ್ಯವಾದದನ್ನು ನಾವು ನಂಬಿದ್ದಾದ್ರೆ ನಾವು ಜೀವನ ಪಾವನ ಆಗುತ್ತೆ ಅಂತ ಹೇಳಿಸಿಂದ ಇಲ್ಲಿ ಬಹಳ ಒಂದು ಸುಂದರವಾಗಿ ನಾವು ಏನ್ ಮಾಡ್ಬೇಕಾಯ್ತು, ಮನನ ಮಾಡ್ಬೇಕಾಯ್ತು, ಇಲ್ಲಿ ತಿಳ್ಕೊಳ್ಬೇಕಾಯ್ತು. ತಿಳ್ಕೊಂಡಾಗ ಮಾತ್ರ ಅದನ್ನ ನಾವು ಅರಿವಿನಲ್ಲಿ ಮೂಡಿಸ್ಕೊಬರೇ ತಿಳ್ಕೊಂಡಷ್ಟಲ್ಲ, ನಮ್ಮ ಮನಸ್ಸಿನ ಆಳದಲ್ಲಿ ನಡಬೇಕು. ಯಾವ ರೀತಿ ಭಾವಗಳ ಸಂಬಂಧ, ಆತ್ಮಗಳ ಸಂಬಂಧ ಇದೆ. ಇಲ್ಲಿ ಹೇಳುವರು ನಾವಲ್ಲ, ಕೇಳುವರು ನೀವಲ್ಲ. ಹಂಗ ಇಹ ಪರದಿಂದ ಬರುವಂತ, ಇಹದಿಂದ ಇರ್ಲಿ ಪರದಿಂದ ಆಗ್ಲಿ, ಆ ಬರುವಂತ ಆ ಫಲಾಫಲಗಳ ಮೇಲೆ ಏನ್ ಮಾಡ್ಬಾರ್ದು, ಅಲ್ಲಿ ಆಸಕ್ತಿ ಇರಲೇಬಾರದು. ಬಂದ ಬರ್ಲಿ ಹೋದ್ರ ಹೋಗ್ಲಿ, ಅದ ಆಸಕ್ತಿ ಇರಬಾರ್ದು. ಅದೇನೈತಿ, ಈ ಆಸಕ್ತೇ ಪ್ರಪಂಚಕ್ಕೆ ನಮ್ಮನ್ನ ಕಟ್ಟಿ ಹಾಕತೈತಿ ನಾವು. ಅದೇನು ಅವ್ರ ಹೇಗೆ ಗಳಿಸಿರ್ಬಹುದು ದುಡ್ಡ, ಇವ್ರು ಹೇಗೆ ಮನೆ ಕಟ್ಟಿಸಿರ್ಬಹುದು, ಅವ್ರಿಗೆ ಆ ರೀತಿ ಹೊಲ ಹೆಂಗ ಗಳಿಸಿರ್ಬಹುದು, ಅದೇನ್ ಆಸಕ್ತಿ. ಖುಷಿ ಪಡ್ಬೇಕು, ಅವ್ರು ಮಾಡಿದಾರಲ್ಲ, ಖುಷಿ ಆಯ್ತು ಅನ್ಬೇಕು. ಅವ್ರ ಸೇಟ ಅವ್ರ ಹಿನ್ನೆಲೆ ಯಾವ ರೀತಿ ಆಗಿರ್ಬೋದು, ನಾವು ಹೇಗೆ ಮಾಡ್ಬೋದು, ಇದೇನು ಒಂದು ಆಸಕ್ತಿ ಏನೈತಿಲ್ಲ ಅದು ಇರಬಾರ್ದು. ಅದನ್ನ ನಮ್ಮನ್ನ ಏನ್ ಮಾಡ್ತೈತಿ, ಈ ಪ್ರಪಂಚಕ್ಕೆ ನಮ್ಮನ್ನ ಕಟ್ಟಿ ಹಾಕಿ ಆ ಸ್ವರ್ಗಾದಿಗಳ ಕಡೆಗೆ ಏನ್ ಮಾಡ್ತೈತಿ, ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಡ್ಡಿ ಆತಂಕಗಳನ್ನ ಉಂಟು ಮಾಡುತ್ತದೆ. ಹೌದಾ? ಈ ಸುಖ ಸಂಪತ್ತುಗಳಿದ್ದ ಕಡೆಗೆ ಹೋಗ್ಬೇಕನ್ನೋಂತ ಆಸಕ್ತಿ ಆಗತ್ತಿದೆ, ಇದು ಸಹಜ. ಯಾಕಂದ್ರೆ ಲೌಕಿಕದಲ್ಲಿ ನಾವು ಹುಟ್ಟಿ ಅಂದ ಮೇಲೆ ಅದ ಆಸಕ್ತಿ ಆಗುತ್ತದೆ. ಆದ್ರೆ ಅದ ಏನಾಗ್ತೈತಿ ಅಂದ್ರೆ ಆಸಕ್ತಿನ ಕಡಿಮೆ ಮಾಡ್ಬೇಕು, ಹಾಗೆ ಮಾಡ್ಬೇಕು ಅಂತ ನಾವೆಲ್ಲ ಬರೀ ಬಾಯಲ್ಲಿ ಹೇಳ್ತೇವ್ರ ನಾವು. ಅದು ಸಹಜವಾಗಿ ಆಗ್ಬೇಕದು. ಇಲ್ದಿದ್ರೆ ಏನಾಗ್ತೈತಿ, ಆ ಉರಿಯುವ ಬೆಂಕಿನ ಆರ್ಸಂತೆ ತುಪ್ಪ ಸುರಿಯ ಹೋಗ್ತೈತೇನ್ರಿ ಅದು, ಮತ್ತಷ್ಟ ಹೇಳ್ತೈತಿ ಅದು. ನಾನು ಕಡಿಮೆ ಮಾಡ್ಕೋಬೇಕಂತ ನಾವು ಮಾನಸಿಕವಾಗಿ ಮಾಡ್ಕೋ, ಅದು ಸಹಜವಾಗಿ ಆಗ್ಬೇಕು ನಿರಾಸಕ್ತಿ. ಆದ್ರ ಹೆಂಗೈತಂದ್ರ ಏಕಕಾಲದಲ್ಲಿ ಕತ್ತಲ್ಲಿ ಇದ್ರಲ್ಲಿ ಬೆಳಕಿರ್ಲಿಕ್ಕೆ ಸಾಧ್ಯ ಏನ್ರದು, ಬೆಳಕಿದ್ರಲ್ಲಿ ಕತ್ತಲ್ಲಿ ಇರ್ಲಿಕ್ಕೆ ಸಾಧ್ಯ ಏನ್ರದು, ಯಾವ್ದಾರು ಒಂದೇ ಇರ್ಬೇಕಲ್ಲ. ಹೌದಾ? ಈಗ ಯಾವ್ದು ಬೇಕಂತ ನಾವು ಆಯ್ಕೆ ಮಾಡ್ಕೋಬೇಕ್ರಿ. ಕತ್ತಲೆ ಬೇಕು, ಬೆಳಕು ಬೇಕು ಅಂದ್ರ ಆಗಡೆ ಏನಲ್ರಿ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಎಷ್ಟು ಸುಂದರವಾಗಿ ಹೇಳಿದಾರ ನೋಡ್ರಿ. ಎಲ್ಲಿ ಜ್ಞಾನ ಬರ್ತದ ಅಲ್ಲಿ ಅಜ್ಞಾನ ಅನ್ನೋದು ಹೇಳ ಹೆಸರಿಲ್ಲದಂತೆ ಹೋಗುತ್ತದೆ. ಅದಕ್ಕಾಗಿ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಎಲ್ಲ ಏನ್ ಮಾಡ್ಬೇಕು, ಸಹಜ ವೈರಾಗ್ಯ ಮೂಡಬೇಕು, ಇದರ ಮೇಲೆ ಸಹಜವಾಗಿ ಮೂಡ್ಬೇಕಾದ್ರು. ಅದಕ್ಕಾಗಿ ಎಲ್ಲರೂ ಒಂದು ದಿನ ಮಣ್ಣಲ್ಲಿ ಮಣ್ಣಾಗಿ ಹೋಗೋರು ನಾವು. ಇದೆಲ್ಲ ಎದಕ್ಕೆ ಬೇಕಾಗಿತ್ರಿ, ಈ ಐಶ್ವರ್ಯ, ಆಮೇಲೆ ಕೀರ್ತಿ, ಗೌರವ, ಪದವಿ, ಇವೆಲ್ಲ ಎದಕ್ಕೆ ಬೇಕ್ರಿ? ಯಾಕಂದ್ರೆ ನಮಗ್ ಶಾಂತಿ ಸಿಗ್ತೈತಿ. ಯಾರಿಗೆ ನಿಜವಾದ ಶಾಂತಿ ಸಿಕ್ಕೈತಿ, ಅದ್ರಲ್ಲಿ ನೆಮ್ಮದಿ ಸಿಕ್ಕೈತಿ. ನೆಮ್ಮದಿ ಶಾಂತಿ ಸಿಗಲಾರ್ದಂತ ನೀವನ್ನೆಲ್ಲ ತೆಗೆದುಕೊಂಡು ಏನು ಮಾಡ್ಬೇಕಾಗಿತಿ? ಬೇಕು 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 ಅನ್ನುವಂತ ಒಂದು ಬಡವನ ಆಗ್ತಾನ ಹೊಂಟಿದೀವ್ರ ನಾವು. ಸಾಕು ಸಾಕು ಅನ್ನೋಂತ ಒಂದು ಅಧ್ಯಾತ್ಮದ ಒಂದು ಸಾಹುಕಾರ ಆಗಲಿಕ್ಕೆ, ನಾವು ಬದುಕಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಎಷ್ಟೇ ಗಳಿಸಿದ್ರು ಇಲ್ಲಿ ವ್ಯರ್ಥ. ಅದಕ್ಕಾಗಿ ಮಾನಸಿಕವಾಗಿ ನಮ್ಮ ಶಕ್ತಿಯನ್ನೆಲ್ಲ ನಮಗೇನ್ ಮಾಡ್ಬೇಕು, ನಾವು ಪ್ರತಿಯೊಂದು ಉಸಿರನ್ನು ಸತ್ಯದ ಅನ್ವೇಷಣೆಗಾಗಿ, ಸತ್ಯದ ಹುಡುಕಾಟ ಕಡೆಗೆ ನಾವು ಗಮನವನ್ನ ಕೊಡಬೇಕು. ಆ ಕಡೆ ಮಾತ್ರ ಕಡೆಗೆ ಗಮನ ಕೊಡಬೇಕು. ಆಮೇಲೆ ಇನ್ನು ಆಧ್ಯಾತ್ಮಿಕ ಒಂದು ಯಾತ್ರೆ ಮಾಡ್ಬೇಕಾಗಿತ್ತು ನಾವೆಲ್ಲ. ಹೌದಾ? ಆಧ್ಯಾತ್ಮಿಕ ಯಾತ್ರಿಕರ ಆಗ್ಬೇಕಾದ್ರ ನಮಗ ಒಂದು 6 ಗುಣಗಳು ಬೇಕಾಗ್ತದೆ. 6 ಗುಣಗಳು ಯಾವಪ್ಪ ಅಂತ ಕೇಳ್ರ, ಶಮ, ದಮ, ತಿತೀಕ್ಷಾ, ಉಪರತಿ, ಸಮಾಧಾನ, ಶ್ರದ್ಧೆ. ಇವು 6 ಗುಣಗಳ ಬಗ್ಗೆ ನಾವು ಸ್ವಲ್ಪ ಸಂಕ್ಷಿಪ್ತದಲ್ಲಿ ಹೇಳ್ತೇನ್ರಿ ನಾನು, ಯಾಕಂದ್ರೆ ಸಮಯದ ಅಭಾವ. ಸಮಯ ಐತೇನ್ರಿ ಮೇಡಮ್? ಸಮಯ ಐತೇನ್ರಿ ಗೀತಾ ಮೇಡಮ್? ಕಂಟಿನ್ಯೂ ಮಾಡಿ ಮ್ಯಾಮ್. ಅದೇ ಮತ್ತೆ ಸಮಯ ಇದ್ರೆ ಇದರ ಬಗ್ಗೆ ನಾನು ಸ್ವಲ್ಪ ಸಂಕ್ಷಿಪ್ತದಲ್ಲಿ ವಿವರಣೆ ಕೊಡ್ತೇನೆ. ಒಂದ್ 5 ನಿಮಿಷ ಕೊಡ್ಲೇನ್ರಿ? ಇನ್ನೊಂದ್ 5 ನಿಮಿಷ ಕಂಟಿನ್ಯೂ ಮಾಡಿ ಮ್ಯಾಮ್ ನೀವು. ಆಯ್ತು, ಧನ್ಯವಾದಗಳು. ಕ್ಷಮ
ನಾನೇನಿದೆ ಪ್ರತಿಯೊಬ್ಬ ಯಾತ್ರಿಕನಿಗೆ, ಅಧ್ಯಾತ್ಮದ ಯಾತ್ರಿಕನಿಗೆ ಅಂದ್ರೆ ನಾವು ಪ್ರವಾಸಿಗರು, ನೀವು ಎಲ್ಲರೂ ಪ್ರವಾಸಿಗಲ್ರಿ. ಹುಟ್ಟಿದ ಕೂಡಲೇ ನಮ್ಮ ಪ್ರವಾಸ ಆರಂಭವಾಗಿದೆ. ಎಲ್ಲಿವರೆಗೆ? ನಮ್ಮ ಕೊನೆ ಉಸಿರಿವರೆಗೆ ನಮ್ಮ ಪ್ರವಾಸ ಪ್ರಾರಂಭವೇ ಇರುತ್ತದೆ. ಅವಾಗ ನಮ್ಮೆಲ್ಲರಲ್ಲಿ ಒಂದು ಏನ್ ಬೇಕು? 6 ಗುಣಗಳು ಉಂಟು. ಅದ್ರಲ್ಲಿ ನಾನು ಏನ್ ಹೇಳಿದ 6 ಗುಣಗಳಲ್ಲಿ ಕ್ಷಮೈತಮ ಅಂತ ಹೇಳಿ. ಕ್ಷಮ ಅಂದ್ರೆ ಏನು ಅಂತ ಒಂದಷ್ಟು ನಾವು ತಿಳ್ಕೊಂಡು. ಕ್ಷಮ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಮನಸ್ಸನ್ನು ನಿಗ್ರಹಿಸುವುದು. ನಮ್ಮ ಮನಸ್ಸನ್ನು ನಿಗ್ರಹಿಸುವುದು. ಈಗಾಗಲೇ ಸ್ವಲ್ಪ ಹೇಳಿದನು. ಆರ್ ಸಹಿತ ಒಂದು ಕಡೆ ಶರಣ್ ಹೇಳಿದಾರೆ, ಮನವೆಂಬ ಮರ್ಕಟು ತನುವೆಂಬ ರಕ್ಷವನೇರಿ, ಇಂದ್ರಿಯಗಳೆಂಬ ಶಾಖೆಗೆ ಹಾರಿ, ವಿಷಯಗಳೆಂಬ ಹಣ್ಣು ಫಲಗಳು ಗ್ರಹಿಸಿ ಬಹುದತ್ತ ಮುಖವಾಗಿ ಸಾಗುತ್ತಿದೆ ನೋಡ. ಈ ಮನವೆಂಬ ಮರಕಟವು ನಿಮ್ಮ ನೆನೆಯೆಂಬ ಪಾಶದಲ್ಲಿ ಕಟ್ಟಿ ಎನ್ನನ್ನು ಹುಯ್ಕೊಳ್ಳೆಯ ಅಖಂಡೇಶ್ವರ. ನೋಡ್ರಿ, ಮನಸ್ಸನ್ನ ನಿಗ್ರಹ ಮಾಡಬೇಕಾದ್ರ ಆ ಪರಮಾತ್ಮನ ನೆನಪು ಹಗ್ಗದಿಂದ ಕಟ್ಟಬೇಕು. ಇಲ್ದಿದ್ರೆ ಏನಾಗ್ತೈತಿ? ಗಿಡದ ಮೇಲೆ ಮಂಗನಗತ್ಲೆ ಜಿಗದಾಡಿ ವಿಷಯಗಳನ್ನೆಲ್ಲ ಹಣ್ಣುಗಳನ್ನ ಇದು ಮಾಡಿ ಬೋಧತ್ತ ಹುಟ್ಟು ಸಾವನ್ನು ಚಕ್ರದತ್ತನು ಹೊಂಟೈತಿದ್ರು. ಎಲ್ಲದಕ್ಕೂ ಮೂಲ ಕಾರಣ ಮನಸ್ಸು. ಇದನ್ನ ಏನ್ ಮಾಡ್ಬೇಕು? ನಿಗ್ರಹಿಸ್ಬೇಕು. ಅದಕ್ಕೆ ಆಗಲೇ ಏನಂದ್ರೆ, ಮನಸ್ಸಿನ ಒಡೆಯನಾಗು, ಮನಸ್ಸಿನ ದಾಸನಾಗಬೇಡ ಅಂತ ಹೇಳ್ತಾರೆ. ಅದಕ್ಕಾಗಿ ಆಸೆ ಅನ್ನುವಂತ ಜ್ವಾಲೆಯನ್ನ ನಾವು ಆರಿಸಬೇಕು. ಆ ಜ್ವಾಲೆ ಹತ್ತಿ ಉರ್ತಾ ಇದೆ, ಅದನ್ನು ನಾವು ಧ್ಯಾನದ ಮುಖಾಂತರ ಶಾಂತಗೊಳಿಸಿ ಏಕಾಗ್ರತೆಗೊಳಿಸೋದನ್ನ ನಮ್ಮ ನಿಜವಾದ ಗುರಿ ಆಗಬೇಕು. ಇದುವೇ ಕ್ಷಮ ಅಂತ ಹೇಳ್ತಾರ. ಆಸೆ ದುಃಖಕ್ಕೆ ಮೂಲ ಅಂತ ಹೇಳಿ ಗೌತಮ್ ಬುದ್ಧರು ಹೇಳ್ತಾರ. ಪ್ರತಿಯೊಬ್ಬರಲ್ಲಿ ಒಂದು ಆಸೆ ಅನ್ನೋದು ಏನೈತಲ್ಲ, ಅದನ್ನ ಸ್ವಲ್ಪ ಕಡಿಮೆ ಮಾಡಿ ಕಸಿಂದ, ಆಸೆ ಇರಬೇಕು ಬೇಡ ಅನ್ನೋದಿಲ್ಲ. ಯಾಕಂದ್ರೆ ಮನುಷ್ಯರ ಮೇಲೆ ನಮ್ಗೆಲ್ಲರೂ ಆಸೆ ಇರೋದನ್ನ. ಆದ್ರೂ ದುರಾಸೆ ಬೇಡ. ಆಸೆಕ್ಕಿಂತ ದುರಾಸೆ ಬಹಳ ಕೆಟ್ಟದ್ದು, ವೈರಿ. ಅದಕ್ಕಾಗಿ ದುರಾಸೆ ಬೇಡವೇ ಬೇಡ ಅಂತ ಹೇಳಿ ನಮ್ಮ ಒಳಗ ನಾವು ನಿಶ್ಚಿತವಾಗಿ ನಾವು ತಿಳ್ಕೊಳ್ಬೇಕಾಯ್ತು. ಇಂದು ಇದು ಶಮ ಅಂತ ಆಯ್ತು. ದಮ ಅಂದ್ರೆ ಏನು? ನಮ್ಮ ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ ಇವೆಲ್ಲ ಚರ್ಮ ಅದಾವಲ್ರಿ. ಈ ನಮ್ಮ ಇಂದ್ರಿಯಗಳು ಏನದಲ್ಲ, ಇವುಗೆಲ್ಲ ಏನ್ ಮಾಡ್ಬೇಕಾಯ್ತಿ? ನಾವು ಪ್ರಾಪಂಚಿಕ ವಿಷಯಗಳನ್ನ, ಆ ವಸ್ತುಗಳನ್ನ ತಾಕದಂತೆ ನೋಡ್ಕೊಳ್ಬೇಕ್ರ ನಾವು. ರುಚಿ ಬಹಳ ಐತಪ್ಪ, ಇವತ್ತು ಬಹಳ ಒಬ್ಬಟ್ಟು ಮಾಡಿವಂತೆ, ಒಂದ್ 10 ಒಬ್ಬಟ್ಟು ತಿಂದ್ರೆ ಏನಾಗುತ್ತೆ? ನಮಗೆ ಹಾನಿ ಅಲ್ವಾ? ಬಹಳ ಚಂದದ ಅಂತ ಕಣ್ ತುಂಬ ಎಲ್ಲಾನು 1, 12, 24 ತಾಸು ಬರೀ ಅದನ್ನೇ ನೋಡ್ತಾ ಇದ್ರೆ ನಮ್ಮ ಕಣ್ಣಿಗೆ ಹಾನಿ ನಮಗೆ ಅಲ್ವಾ? ಕೇಳ್ತಾ ಬಹಳ ಬರೀ ಯಾವುದು ಅತಿಯಾಗಬಾರದು. ಅಮೃತ ಸಹಿತ ವಿಷ ಅಂತ ಹೇಳ್ತಾರಲ್ರಿ. ಹಾಗೆ ನಮ್ಮ ಇಂದ್ರಿಯಗಳು ಏನದಲ್ಲ, ಆ ಪ್ರತಿಯೊಂದು ಬಾಹ್ಯ ವಸ್ತುಗಳನ್ನು ನಮಗೆ ತಾಕದಂತೆ ನೋಡಿಕೊಳ್ಳಬೇಕು. ಎಷ್ಟು ಆನಂದ ಐತಲ್ಲ ಅಷ್ಟನ್ನ ನಾವು ಸ್ವೀಕರಿಸಬೇಕು. ನಮ್ಮಲ್ಲಿರುವಂತ ಇಂದ್ರಿಯ ಮತ್ತು ಹೊರಗಿನ ವಿಷಯಗಳು ಎರಡೂ ಸೇರಿದಾಗ ಅದೇನಾಗ್ತೈತಿ? ಅನುಭವಿಸುವಂತ ಆಸೆ ಅನ್ನುವಂತ ಕಿಡಿ ಅಲ್ಲಿ ಬೆಂಕಿ ಹೇಳ್ತೈತಿ ನೋಡ್ರಿ. ಅತಿ ಆತಂದ್ರೆ ಅಲ್ಲಿ ಬೆಂಕಿ ಎದ್ದು ಬಿಡ್ತೈತಿ. ಅದವಂತ ನಾವು ಅರ್ಥ ಮಾಡ್ಕೋಬೇಕ್ರೆ. ಅಂದ್ರೆ ದಮ ಅಂದ್ರೆ ಅದನ್ನೊಂದು ಆರಿಸುವಂತ ವ್ಯವಸ್ಥೆ ಇರ್ಬೇಕ್ರೆ. ಅದಕ್ಕಾಗಿ ಇಂದ್ರಿಯಗಳ ಹಿಂದೆ ಆಸಕ್ತಿಯನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದ ನಾವೆಲ್ಲರೂ ತಿಳ್ಕೊಬೇಕಾದ್ರೆ, ತಗ್ಗಿಸ್ಬೇಕ. ಆಸಕ್ತಿ ಎಲ್ಲಿ ಇಲ್ಲವೋ ಅಲ್ಲಿ ಎಷ್ಟೊಂದು ಇಂದ್ರಿಯಗಳ ವಿಷಯಗಳೆಲ್ಲ ನಮ್ಮಲ್ಲಿ ಕೆಲಸ ಮಾಡ್ತಾವ ನೋಡ್ರಿ. ಈ ಪ್ರಪಂಚ ಅನ್ನೋಂತ ಸಂಖ್ಯಾಕ್ ಸುಮ್ಮನೆ ಬೀಳ್ತಾವ್ರವಲ್ಲ. ಆಸಕ್ತಿ, ಈಗ ಏನೋ ಒಂದು ವಸ್ತು ಐತೆ ಅಂತ ತಿಳ್ಕೊಡ್ರಿ. ನಾವು ಒಂದು ವಸ್ತು ರೀ, ಇದ್ರ ಬಗ್ಗೆ ನಮ್ಗೆ ಆಸಕ್ತಿ ಇಲ್ಲ, ಅದ್ ಸುಮ್ಮನೆ ಬಿತ್ತಲ್ರಿ. ಅದು ಇಲ್ದೇ ಇದ್ರೆ ಹೇಗ್ ಮಾಡಕ್ ಸಾಧ್ಯ ಇಟ್ಟರು? ಹಾಗ ನಾವು ಹೊರಗಿನ ಘಟನೆಗಳು ಏನೇ ಇದ್ರು ಸಹಿತ ಇದನ್ನ ನಿಲ್ಸ್ಲಿಕ್ಕೆ ಆಗೋದಿಲ್ಲ, ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇನಾಗುತ್ತದೆ? ನಮ್ಮ ಒಳಗಿನ ಮನಸ್ಸು, ನಮ್ಮ ಒಳಗಿನ ಏನ್ ಇಂದ್ರಿಯಗಳಲ್ಲ ಅದ್ರ ಕಡೆ ಗಮನ ಕೊಡ್ರ, ಆ ಕಡೆ ಆಸಕ್ತಿ ಇಲ್ಲದೆ ಇದ್ರೆ ನಮ್ಮ ನಿಜವಾದ ಅಧ್ಯಾತ್ಮದ ಒಂದ ಅಂತರಂಗದ ಹೂವು ನಮಗೆ ಕೇಳಿಸ್ತದೆ. ಬರೀ ಬಾಹ್ಯ ವಸ್ತು ಕಡೆ ಆಸಕ್ತಿಯನ್ನ ಕಡಿಮೆ ಮಾಡೋದು ನಮ್ಮ ಅಂತರಂಗಕ್ಕೆ ಮಾತ್ರ ಸಾಧ್ಯ ಇಲ್ರಿ. ಅವು ಇರೋವನ್ರಿ ಸಹಜಕ್ಕೆ ನಾವು ಹೊರಗಡೆ ಅದನ್ನ ತಡೆದ್ರೆ ಆ ಘಟನೆ ಯಾವಾಗಲೂ ಘರ್ಷಣೆ ಆಗುವಂತ ಘಟನೆ ಆಗಲಾರದು. ಆಮೇಲೆ ಇನ್ನೊಂದು 3ನೇದೇನು? ತಿತಿಕ್ಷಾ ಅಂತ ಹೇಳಿ. ತಿತಿಕ್ಷಾ ಅಂದ್ರೆ ಏನು? ನಾವು ಸಂಸಾರಕ್ಕೆ ಬರುವುದ ಅನುಭವಿಸ್ಲಿಕ್ಕೆ, ಹೌದಲ್ರಿ? ನಾವ್ ಎಲ್ಲ ಹುಟ್ಟಿವಿ ಅದಕ್ಕಿಲ್ಲ, ಅನುಭವ ಮಾಡ್ಕೊಳಕ ಬಂದೇವ್ರಿ ನಾವು. 10 ಪಟ್ಟು ನಮಗ ಸುಖ ಸಿಕ್ಕ್ರ 90 ಪಟ್ಟು ನಾವು ದುಃಖ ಇರ್ತೈತಿ ನಮ್ಗೆ, ಹೌದ್ರದ? 90 ಪಟ್ಟು ನಾವು ಆ ಕಷ್ಟ ಅನುಭವಿಸ್ಬೇಕಾದ್ರೆ ನಾವು ಏನೇನ್ ಅನುಭವಿಸ್ಬೇಕಾಗಿತ್ತು ಅದನ್ನ ನಾವು ಅನುಭವಿಸೋಣ. ಅದನ್ನೆಲ್ಲ ಬಿಟ್ಟು ಕಸಿ ನಾವ್ ಏನ್ ಮಾಡತ್ತೇವು? ಇನ್ನೊಬ್ಬರಿಗೆ ನಾವು ಬೇರೆ ಮಾಡಿ ತೋರ್ಸತ್ತೇವು. ಅವ್ರಿಂದ ಹಿಂಗಾತು, ಇವರಿಂದ ಹಿಂಗಾತು, ಇವರಿಂದ ಹಿಂಗಾತು, ಅವ್ರಿಂದ ಹಂಗ. ಇನ್ನೊಬ್ಬರಿಗೆ ಇದು ಮಾಡೋದ ನಮ್ಮಿಂದ ಏನಾಗದ್ರಿ? ಕೊನೆಯಾಗಲೇ ಅದು. ಇನ್ನೊಬ್ರಿಗೆ ಯಾಕೆ ನಾವು ತಾಕಿಸ್ಬೇಕು? ಯಾಕಂದ್ರ
ಮತ್ತೊಬ್ಬರಿಗೆ ತಾಕಿಸ್ಲಾರ ಅನ್ನೋಂತ ನಮಗಾದದ್ದು ಇನ್ನೊಬ್ರಿಗೆ ಆಗಬಾರ್ದು. ಯಾಕಂದ್ರೆ ಅಪಕಾರ ಮಾಡಿದ್ರೆ ಉಪಕಾರ ಮಾಡಬೇಕು ಅನ್ನುವಂಥದ ಈ ತಿತಿಕ್ಷೆಯ ಒಂದು ಅರ್ಥ ಅಂತ ನಾವು ಇಲ್ಲಿ ತಿಳ್ಕೊಬೇಕಾಯ್ತು. ಅದಕ್ಕಾಗಿ ದೇವರು ನಮ್ಮನ್ನ ಏನೋ ಕೇಳ ಬಯಸಿದ್ರೆ ಅವರನ್ನು ಚೆನ್ನಾಗಿ ಇಡ್ಲಿಪ್ಪ ಅನ್ನೋಂಥ ಭಾವನೆ ನಮ್ಮಲ್ಲಿ ಇರಬೇಕು. ಆ ಪ್ರತಿಕಾರ ಬುದ್ಧಿ ನಮಗ ನೋಡ್ರಿ ಒಂದು ಕಥೆ ಐತಲ್ರಿ. ನಮಗ ಇಬ್ರು ತಪಸ್ಸು ಮಾಡಿರ್ತಾರ, ದೇವ್ರು ಹೊಲ್ದಿರ್ತಾತನ್ರಿ. ದೇವ್ರು ಹೊಲ್ದಾಗ ಅವ್ ಏನ್ ಬೇಡ್ಲಿ ಅಂತ ಇವ್ ಕೇಳ್ತಾನ, ಇವ್ ಏನ್ ಬೇಡ್ಲತ್ತ ಅವ್ ಕೇಳ್ತಾನ. ಕೊನೆಗೆ ಏನ್ ಹೇಳ್ತಾನ ಒಬ್ಬವ, ಅವ್ ಏನ್ ಬೇಡಿದ ಅದು 2 ಪಟ್ಟು ನನಗ್ ಬರ್ಲಿ ಅಂತ ಹೇಳ್ತಾನ. ಆಮೇಲೆ ಅವ್ ಏನ್ ಕೇಳ್ತಾನ್ರಿ, ನಂದೊಂದು ಕಣ್ಣು ಹೋಗ್ಲತ್ತಿ. ಹಂಗಾರ ಇವ್ ಏನ್ ಕೇಳ್ತಾನ್ರಿ, ಅವ್ನ 2 ಕಣ್ಣು ಹೋಗ್ತಾನ. ಈ ರೀತಿ ಆಗಬಾರ್ದು. ಇದಾಗ ತಿತಿಕ್ಷೇದ ಆಗೋದಿಲ್ಲ. ಎಲ್ಲರಿಗೂ ಒಳ್ಳೇದ್ ಆಗ್ಲಿ, ನನ್ನ ಕೆಟ್ಟ ಬಯಸಿದವರು ಸಹಿತ ಒಳ್ಳೇದ್ ಆಗ್ಲಂತ ಭಾವನೆ ಏನೈತ್ಲ, ಇದು ತಿತಿಕ್ಷೆಯ ಒಂದು ಅರ್ಥ. ಈ ರೀತಿ ನಮ್ದ ಇದೊಂದು ಮಡಿಕೆ ಅಥವಾ ಒಂದು ಕೊಡ ಅಂತ ತಿಳ್ಕೊಳ್ಳೋದು. ಈ ಕೊಡದಲ್ಲಿ ಹಲವು ಅವಿಚಾರಗಳ ಒಂದು ರಂಧ್ರಗಳಿವೆ. ಈ ರಂಧ್ರಗಳು ಎಲ್ಲಿದಾವ ಅಂತ ಹೇಳಿದನ್ನ ಅಧ್ಯಾತ್ಮ ಒಂದು ಧ್ಯಾನದ ಮುಖಾಂತರ, ಅನುಭಾವಗಳ ಒಂದು ಹೇಳಿಕೆ ಮುಖಾಂತರ ನಾವು ಆ ರಂಧ್ರಗಳನ್ನು ಮುಚ್ಚಿಕೊಳ್ಳೋದನ್ನ ನಾವು ಪ್ರಾರಂಭ ಮಾಡಬೇಕು. ಇನ್ನು ಉಪರತಿ ಅಂತ 4ನೇದದ್ದು. ಉಪರತಿ ಅಂದ್ರೆ ಏನಪ್ಪಾ, ಹಿಂದಿರುಗೋದಂದ್ರೆ ಏನು? ಈ ದನಗಳೆಲ್ಲ ಹೊರಗಡೆ ಹೋದ ತಕ್ಷಣ ಮೈತಾವ, ಹಳ್ಳಿಗೆ ಹೋದಾಗ ನೋಡಿರ್ಬೋದು ನೀವೆಲ್ಲ. ಆಮೇಲೆ ಮತ್ತೆ ಮನೆಗೆ ಬಂದ ಏನ್ ಮಾಡ್ತಾವ್ರವ, ಹಿಂದಿರುಗಿ ಬರ್ತಾವ. ಅದೇ ಪ್ರಕಾರ ನಮ್ಮ ಮನಸ್ಸು ಅನ್ನೋದು ಏನ್ ಮಾಡಿಟ್ರೆ ಎಲ್ಲಾ ಕಡೆ ಹೋಗಿಟ್ರದು. ಎಲ್ಲಾ ಕಡೆ ಹೋಗಿ ಏನು ವಿಚಾರ ಮಾಡುದೆಲ್ಲ ಮಾಡಿ ತಕ್ಷಣ ಮನಸ್ಸೆಲ್ಲ ಒಳ್ಳೇದನ್ನು ಕೆಟ್ಟದನ್ನು ತುಂಬಿಬಿಟ್ಟಿದೆ. ಇದನ್ನೆಲ್ಲ ಬಿಟ್ಟುಕೊಟ್ಟು ಮತ್ತೆ ಏನ್ ಮಾಡ್ಬೇಕು, ಅಧ್ಯಾತ್ಮ ಅನ್ನೋದನ್ನ ತುಂಬಿಕೊಳ್ಳಿಕ್ಕೆ ಮತ್ತೆ ಮರಳಿ ಬರಬೇಕು. ಇದಕ್ಕ ಉಪರತಿ ಅಂತ ಹೇಳ್ತಾರೆ. ಇನ್ನು 5ನೇದು ಸಮಾಧಾನ. ಸಮಾಧಾನ ಅಂದ್ರೆ ಗೊತ್ತೈತಲ್ಲ, ಎಲ್ಲ ದಾನಗಳಲ್ಲಿ ನಿಜವಾದ ದಾನ ಯಾವುದು? ಸಮಾಧಾನ. ಹೌದಾ? ಏನು ಇರ್ಬೇಕು, ಅನ್ನದಾನ ಅದು ಇದು ಇರ್ಬೋದ್ರಿ. ಆದ್ರೆ ನಮ್ಮಲ್ಲೇ ಸಮಾಧಾನ ಇತ್ತಂದ್ರೆ ಜಗತ್ತನ್ನ ಗೆದ್ದಂಗಲ್ರಿ. ನಮ್ಮಲ್ಲೇ ಸಮಾಧಾನ ಇಲ್ದಿದ್ರೆ ಎಲ್ಲ ತಗೊಂಡು ಏನ್ ಮಾಡುದು? ಅದಕ್ಕಾಗಿ ನಾವು ಸಮಾಧಾನ. ಮನುಷ್ಯನ ಸ್ವಭಾವ ಹೇಗೈತಂದ್ರ ಬರೀ ಹೊರಗಿಂದ ನೋಡ್ತಿಟ್ರಿ. ಮನುಷ್ಯ ಬರೀ ಹೊರಗಿಂದ ನೋಡ್ತಿಟ್ರದ, ಅದನ್ನ ಅಂತರ್ಮುಖವನ್ನಾಗಿ ಮಾಡ್ಕೊಳ್ಬೇಕು. ನೀವು ಒಳಗ ಅಂತರ್ಮುಖ ಮಾಡ್ಕೊಂಡಾಗ ಮನಸ್ಸು ಸಮಾಧಾನ ಇದ್ರೆ ಮಾತ್ರ ನಮ್ಮಲ್ಲಿ ಒಳ್ಳೆ ವಿಚಾರಗಳು ಬರ್ತಾವ, ಒಳ್ಳೆ ಆಚಾರಗಳು ಬರ್ತಾವ, ಒಳ್ಳೆ ನಿರ್ಧಾರಗಳು ಬರ್ತಾವ, ಒಳ್ಳೆ ನಿರ್ಣಯಗಳು ಬರ್ತಾವ. ಆಮೇಲೆ ಪ್ರತಿಯೊಬ್ಬರಲ್ಲಿ ಪರಮಾತ್ಮ ಕಾಣುವಂತ ಬುದ್ಧಿ ನಮಗ್ ಬರ್ತದೆ. ಅಲ್ಲೋಲ ಕಲ್ಲೋಲವಾದಂತ ಮನಸ್ಸನ್ನ ನಾವು ಏನ್ ಮಾಡ್ಬೇಕು, ಸೂಕ್ಷ್ಮವಾಗಿ ತಿಳ್ಕೊಂಡ ಕಸಿಂದ ಸರಿಯಾಗೆಲ್ಲ ಅದನ್ನ ಅರ್ಥ ಮಾಡ್ಕೊಂಡ ಆ ತಪ್ಪು ತಿಳುವಳಿಕೆನೆಲ್ಲ ಅದರಲ್ಲಿ ಉಂಟಾಗದಂತೆ ನಾವು ನೋಡಿಕೊಂಡ ನಾವು ಪ್ರಪಂಚವನ್ನ ಸರಿ ಮಾಡಕ್ಕಂತೂ ಆಗೋದಿಲ್ಲ. ಹೌದಾ? ಪ್ರಪಂಚವನ್ನು ಸರಿ ಮಾಡಕ್ ಆಗೋದಿಲ್ಲ. ಮೊದಲು ನಾನು ಸರಿಪಡಿಸ್ಕೊಳ್ಬೇಕು. ನನ್ನನ್ನ ಮನಸ್ಸು ಗೆಲ್ಲಬೇಕು, ಮನೆಯನ್ನು ಗೆಲ್ಲಬೇಕು, ಆಮೇಲೆ ವಿಚಾರ ಮಾಡ್ಬೇಕು ಅಂತ ಹೇಳಿಂದ ನಮ್ಮಲ್ಲಿ ದೃಷ್ಟಿ ಇರಬೇಕು. ಈ ರೀತಿ ಮನಸ್ಸನ್ನ ಸಮಾಧಾನ ಸ್ಥಿತಿಗೆ ತಂದುಕೊಂಡಾಗ ಮಾತ್ರ ನಮ್ಮ ಆತ್ಮ ಸಾಕ್ಷಾತ್ಕಾರ ಆಗಲಿಕ್ಕೆ ಸಾಧ್ಯತೆ. ಎಷ್ಟೊಂದು ವ್ಯಾಕುಲತೆ ಹೆಚ್ಚಾಗ್ತೈತೆ ಅಲ್ರಿ. ಅತ್ತ ಮನಸ್ಸ ಗೌಣವಾಗಿ ವಿಷಯಗಳನ್ನೆಲ್ಲ, ಹೊರಗಿನ ವಿಷಯಗಳನ್ನೆಲ್ಲ ಬಿಟ್ಟುಕೊಟ್ಟು ನಮ್ಮ ಕೇಂದ್ರೀಕೃತವಾಗಿ ಹೆಚ್ಚು ಅಂತರ್ಮುಖವಾಗಿ ಸಮಾಧಾನ ಸ್ಥಿತಿಗೆ ಬಂದಾಗ ನಮಗ ಧ್ಯಾನ ಏನಾಗ್ತೈತಿ, ಸ್ಥಿರತೆ ಉಂಟಾಗುತ್ತದೆ, ಧ್ಯಾನ ಲಭಿಸ್ತದೆ ಅಂತ ಹೇಳಿಂದ. ಇನ್ನು ಶ್ರದ್ಧೆಯ ಬಗ್ಗೆ ಹೇಳ್ಬೇಕಾದ್ರೆ ಇನ್ನೊಂದು ಸಲ ನನಗೆ ಅವಕಾಶ ಕೊಟ್ಟ ಶ್ರದ್ಧೆ ಬಗ್ಗೆ ಹೇಳ್ತೇನೆ. ಅದು ಒಂದೇ ಸಾಲಿನಲ್ಲಿ ಹೇಳ್ಬೇಕಂದ್ರೆ, ಶ್ರದ್ಧೆ ಅಂದ್ರೆ ಪ್ರಚಂಡವಾದ ನಂಬಿಕೆ. ಪ್ರತಿಯೊಂದರಲ್ಲಿ ನಾವು ನಂಬಿಕೆ ಇರ್ಬೇಕು. ಇದನ್ನ ಯಾರು ನಾಶ ಮಾಡಲಿಲ್ಲ. ನಮಗ್ ಮೊದ್ಲ ನಮ್ಮ ಮೇಲೆ ನಮಗ್ ನಂಬಿಕೆ ಬೇಕು. ಈಗ ಏನಾಗಿತ್ತು, ನಮಗೆಲ್ಲ ನಮ್ಮ ಮ್ಯಾಗ ನಂಬಿಕೆ ನಮಗಿಲ್ಲ ಅಂದಾಗ ನಾವೆಲ್ಲ ಎತ್ತೆತ್ತ ಹೊಂತೀವ್ರಿ. ಇದನ್ನೆಲ್ಲ ಬಿಟ್ಟುಕೊಟ್ಟು ನಾವು ಇವತ್ತಿನವರೆಗೆ, ಈ ಕ್ಷಣದವರೆಗೆ ಈಗಾಗಲೇ ಹೇಳಿದ್ರು, ಪ್ರತಿಯೊಂದು ಕ್ಷಣಗಳನ್ನು ಸಹಿತ ನಾವು ಹೊಸದನ್ನು ರೂಪಿಸಿಕೊಳ್ಳೋಣ. ಪ್ರತಿಯೊಂದು ಕ್ಷಣಗಳನ್ನು ಆನಂದ ಸ್ವರೂಪವಾಗಿ ಪಡ್ಕೊಳ್ಳೋಣ. ಎಲ್ಲದರಲ್ಲಿ ಒಂದು ಆನಂದಮಯ ಇದೆ. ನಾನು ಶ್ರದ್ಧೆ ಬಗ್ಗೆ ಹೇಳ್ತಾ ಇದ್ನಲ್ರಿ. 6ನೇದು ಶ್ರದ್ಧೆ ಅಂದ್ರೆ ಏನಂತ ಹೇಳಿ, ನಾನು ಪ್ರಚಂಡವಾದ ನಂಬಿಕೆ ರೀ. ಬರೀ ಹಾಗೆ ಇಲ್ರದು, ಪ್ರಚಂಡವಾದ ನಂಬಿಕೆ. ಇದನ್ನು ಯಾರು ನಾಶ ಮಾಡ್ಲಾರು, ಧ್ವಂಸ ಮಾಡ್ಲಾರು. ಯಾಕಂದ್ರೆ ನಾನು ಯಾರಾದ್ರೂ ಒಂದು ನಂಬಿಕೆ ಇಟ್ಟದ್ದಾದ್ರೆ ಅದು ನಾಶ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ರದು. ಅದೇ ರೀತಿ ನಮ್ಮಲ್ಲಿ ಮೊದ್ಲು ಏನ್ ಬೇಕು, ಶ್ರದ್ಧೆ ಬೇಕು. ಶ್ರದ್ಧೆ ನೋಡ್ರಿ, ಈಗ ಯಾವ್ದಾದ್ರು ಒಂದು ಭಕ್ತಿಯಿಂದ ನಾವು ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ, ಅವಧಾನ ಭಕ್ತಿ, ಅನುಭವ ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿ ಅಂತ ಹೇಳಿ ಭಕ್ತಿಯೊಳಗೆ ಮತ್ತೆ ಪ್ರಕಾರ ಅದಾವ. ಅದು ಮೊದಲಿನ ಶ್ರದ್ಧಾ ಭಕ್ತಿನ ಅಂತ ಹೇಳ್ತಾರೆ ನೋಡ್ರಿ, ಭಕ್ತಿ ಬಗ್ಗೆ ಹೇಳ್ಬೇಕಾದ. ಅದೇ ಹಾಗೆ ನಾನು
ಆತ್ಮ ಎಲ್ಲಿಂದ ಬಂದದ, ನಾನು ಹೇಗೆ ಅದಂತ ಅದನ್ನು ಮೊದಲೇ ನಾವು ಶ್ರದ್ಧಾ, ಯಾಕಂದ್ರೆ ನಾ ಆಗಲೇ ಹೇಳಿದಲ್ರಿ, ನಮ್ಮ ಬಗ್ಗೆ ನಮಗೆ ನಂಬಿಕೆ ಇಲ್ಲ, ನಮ್ಮ ಬಗ್ಗೆ ನಮಗೆ ಶ್ರದ್ಧಾ ಇಲ್ಲ ಅಂದ್ರೆ ಬೇರೆದ್ರ ಬಗ್ಗೆ ನಾನು ಹೇಗೆ ನಂಬಿಕೆ ಇಡ್ಲಿಕ್ಕೆ ಸಾಧ್ಯ ಇರೋದು? ಮತ್ತೆ ನಮ್ಮನ್ನ ನಾವು ನಂಬೇಕಲ್ರಿ. ಅದು ನಮ್ಮ ಆತ್ಮ ಬ್ರಹ್ಮನಿಂದ ಹಿಡಿದು ಬಂದ ಕಿಡಿ ಅಂತ ಅನ್ನುವಂತಂದ್ರ ನಮ್ಮಲ್ಲಿ ಏನು ಬೇಕು? ನಂಬಿಕೆ ಬೇಕು. ನಾನು ಯಾರು? ನಾವೆಲ್ಲ ತಿಳ್ಕೊಂಡು ಅಯ್ಯೋ ನಾನು ಪಾಪಿ, ಅದಕ್ಕಾಗಿ ಇಲ್ಲಿ ಭೂಮಿ ಬಂದೇನಂತ ನೊಂದ್ಕೋತಾರೆ. ನಾವ್ ಯಾಕ ಪಾಪಿಗೋಡ್ರಿ? ನಾವು ಸಾಮಾನ್ಯರ, ನಾವು ಪುತ್ರರು, ನಾವೆಲ್ಲ ನಾವು ಪರಮಾತ್ಮನ ಅಂಶಗಳು. ನಾವು ಆತ್ಮ ಸಾಮಾನ್ಯ ಅಲ್ರಿ. ನಾನು ಪಾಪಿ ಅಲ್ಲ, ನಾನು ಅಜ್ಞಾನಿ ಅಲ್ಲ. ಪ್ರತಿಯೊಬ್ಬರಲ್ಲಿ ಜ್ಞಾನದ ತುಂಬಿಟ್ಟದು. ಅದು ಹೇಗಾಗಿತ್ತಂದ್ರೆ ಅದನ್ನ ಸ್ವಲ್ಪ ಮುಸುಕು, ಯಾಕಂದ್ರ ಮರೆಯಾಗಿದ್ರದು, ಬೂದಿ ಮುಚ್ಚಿದ ಕೆಂಡದಂತೆ ಆಗಿದ್ರದು. ಅದನ್ನ ಬಿಟ್ಟು ಕಶಿನ್ ನಾವು ಏನ್ ಮಾಡ್ತೀವಿ, ಬರೀ ಆ ಕಡೆ ಮಾತ್ರ ನಾವು ಗಮನ ಕೊಡ್ತಾ ಇದ್ದೀವರಿದು. ಅದಕ್ಕಾಗಿ ನಮ್ಗ ಏನ್ ಮಾಡ್ಬೇಕು, ನಾವು ತಿಳ್ಕೊಬೇಕು, ನಾನು ಪಾಪಿ ಅಲ್ಲ, ನಾನು ಸಾಮಾನ್ಯರಲ್ಲ, ನಾವು ಅಜ್ಞಾನಿ ಅಲ್ಲ ಅನ್ನುವಂಥದ್ದನ್ನು ನಮ್ಮಲ್ಲೇ ಏನ್ ಮಾಡ್ಬೇಕು, ನಂಬಿಕೆಯನ್ನು ಇಟ್ಕೋಬೇಕು. ಹಾಗಾದ್ರ ಇವೆಲ್ಲ ಯಾಕ ನಮಗ್ ನೆನಪು ಬರ್ತಾ ಇಲ್ಲ? ಹಾಗಾದ್ರೆ ಹೌದಪ್ಪ, ನಾನು ಪರಮಾತ್ಮ ಅಂಶ, ನಮ್ಗೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಕೆಲವೊಬ್ರು ಒಂಥರ ನೋವು ಮಾಡ್ಕೋಬಹುದು. ಆದ್ರೆ ಏನಾಗಿದೆ, ಇವೆಲ್ಲ ನನ್ನನ್ನು ತಾತ್ಕಾಲಿಕವಾಗಿ, ಅಂದ್ರೆ ಈ ತಾತ್ಕಾಲಿಕವಾಗಿ ಆವರಿಸುವಂತ ಬೂದಿ ಇರೋದು. ಹೇಳಿದ್ರೆ ಕೆಂಡದ ಮೇಲೆ ಬೂದಿ ಇರ್ತದರಿ, ಬೂದಿ ಗಾಳಿ ಬಿಟ್ಟು ಕೂಡ ಮತ್ತೆ ಕೆಂಡ ಪ್ರಜ್ವಲಿಸ್ತದಲ್ರಿ. ಅದೇ ರೀತಿ ಆ ಬೂದಿ ಏನಾಗೈತ್ರಿ, ನಮ್ಗ ಆವರಿಸಿಟ್ರಿ. ಅದನ್ನ ಹೇಗೆ ಬೂದಿ ಯಾವ ಗಾಳಿ ಬರ್ಬೇಕಾಗಿತ್ತು? ಸಾಧನೆ ಮಾಡ್ಬೇಕು. ನಾವು ಸಾಧನೆ ಮಾಡಿ ಆ ಬೂದಿಯಿಂದ ನಾವು ಗಾಳಿ ಬಿಟ್ಟುಕೊಂಡು ಕಸಿಂದ ಪಾರಾಗ್ತೀವಿ. ನಾವು ಅಂದಾಗ ಮಾತ್ರ ಇದು ಬ್ರಹ್ಮನಿಂದ ಬಂದದ್ದು, ಅಂದ್ರೆ ಪರಮಾತ್ಮನಿಂದ ಬಂದದ್ದು. ನಾವು ಪರಮಾತ್ಮನಿಗೆ ಸಾಗಬೇಕಾದ್ರೆ ನಾವು ಹೇಗೆ ದಾರಿ ಹುಡುಕಾಡ್ಬೇಕು, ನಾವು ಹೇಗೆ ಹೋಗ್ಬೇಕು, ಹೆಂಗ್ ಹೋಗ್ತಾ ಇದ್ದೇವೆ? ಬ್ರಹ್ಮನಿಂದ ಬಂದಿರುವೆ, ಬ್ರಹ್ಮನೆಡೆಗೆ ಹೋಗುತ್ತೇನೆ. ಹೋಗಬೇಕಾದ್ರೆ ಏನಾಗ್ತದೆ, ದಾರಿಲಿ ಅನೇಕ ಕಷ್ಟಗಳು ಬರ್ತಾವ. ಹೌದಾ? ಅನೇಕ ಕಷ್ಟಗಳು ಬರೋ ಸಹಜಿಕ ರೀ. ಯಾಕಂದ್ರೆ ಯಾರು ಒಳ್ಳೆಯ ದಾರಿ ಹೋಗ್ತಾರೋ ಅದ ಕಷ್ಟಗಳಲ್ರವು. ನಿಜವಾಗ್ಲೂ ಕಷ್ಟಗಳು ಅಲ್ವೇ ಅಲ್ಲ, ನಮ್ಮನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾವ. ನಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲ, ನಮಗ ಅದ್ರ ಬಗ್ಗೆ ಶ್ರದ್ಧೆ ಐತಿಲ್ಲೋ, ಅದ್ರ ಬಗ್ಗೆ ನಿಷ್ಠೆ ಐತಿಲ್ಲ ಅಂತ ನೋಡ್ಲಿಕ್ಕೆ ನಮ್ಮ ಪರೀಕ್ಷೆ ಕಾಲ ಬರ್ತಾವ. ಅದಕ್ಕೆ ಯಾವುದು ಹೆದರದೆ, ಯಾವ ರೀತಿ ಆ ನೀರು ತನ್ನ ಸಮುದ್ರವನ್ನು ಸೇರೋ ತನಕ ಏನ ಕಲ್ಲು ಬರ್ಲಿ, ಮುಳ್ಳು ಬರ್ಲಿ, ಬಂಡೆ ಬರ್ಲಿ, ತೆಗ್ಗ ಬರ್ಲಿ, ಏನೋ ಬಂದು ಸಹಿತ ಹರಿತಾ 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 ತನ್ನ ಮೂಲವನ್ನು ಸೇರ್ಕೊಳ್ತದಲ್ಲ, ಅದೇ ಪ್ರಕಾರ ನಮಗೆ ದಾರಿಯಲ್ಲಿ ಬರುವಂತ ಹಲವಾರು ಕಷ್ಟಗಳನ್ನೆಲ್ಲ ನಾವು ಭೇದಿಸಿಕೊಂಡು ಹೋಗಬೇಕು. ಅಂದಾಗ ಮಾತ್ರ ಮಧ್ಯದಲ್ಲಿ ನಿಲ್ಲದ, ನಾವು ದಾರಿಯಲ್ಲಿ ನಿಲ್ಲಬಾರದು. ನಾವು ದಾರಿ ಹಿಡಿದೇವ್, ನಾವು ಅದನ್ನ ದಾರಿಯಲ್ಲಿ ನಾವು ನಿಲ್ಲದೆ ನನ್ನ ಮೂಲಕ್ಕೆ ಹೋಗುತ್ತೇನೆ. ನಾನು ಯಾರು? ನಾನು ಅನಂತವಾಗಿದ್ದೇನೆ. ನಾನು ಯಾರು? ಪೂರ್ಣತೆಯಲ್ಲೇ ಅದು ಕೊನೆಗಾಣಬೇಕು. ನಾನು ಎಲ್ಲಿ ನಾನು ಪೂರ್ಣದಿಂದ ಬಂದಿದ್ದೇನೆ, ಪೂರ್ಣವಾಗಿದ್ದೇನೆ, ಪೂರ್ಣತೆಯಲ್ಲಿ ನಾನು ಪೂರ್ಣತೆಯನ್ನು ಹೊಂದುತ್ತೇನೆ, ಅದುವೇ ನನ್ನ ಕೊನೆ ಅವಸ್ಥೆ ಅಂತ ಹೇಳಿ ನಾವು ತಿಳ್ಕೊಬೇಕು. ಹಾಗಾದ್ರೆ ಇದಕ್ಕಿಂತ ಮುಂಚೆ, ಅದಕ್ಕೆ ಮುಂಚೆ ಅನ್ನೋದ ಇಲ್ವೇ ಇಲ್ಲ. ಹೌದಾ? ಆತ್ಮಶ್ರದ್ಧೆ ನಮ್ಮಲ್ಲಿ ಇರ್ಬೇಕು. ಈ ರೀತಿ ಏನ್ ಇರ್ಬೇಕಂದ್ರೆ ಶ್ರದ್ಧಾ ಅಂತ ಏನಂದ್ರೆ ನಮ್ಮಲ್ಲಿ ಆತ್ಮಶ್ರದ್ಧೆ ನಮಗ ಇರ್ಬೇಕು. ನಮ್ಮ ಏನ್ ಮಾಡ್ತೀವಲ್ರಿ, ನಮ್ಮ ಗುರು ಹಿರಿಯರಲ್ಲಿ ಶ್ರದ್ಧೆ ಇರ್ಬೇಕು. ನಮ್ಮ ಏನ್ ಮಾಡ್ತಾ ಇದ್ದೇವೆ ಪ್ರತಿನಿತ್ಯ, ನಮ್ಮ ಉಸಿರಿನಲ್ಲಿ ನಮಗೆ ಶ್ರದ್ಧೆ ಇರ್ಬೇಕು. ನಮ್ಮ ಧರ್ಮದಲ್ಲಿ ನಮಗೆ ಶ್ರದ್ಧೆ ಇರ್ಬೇಕು. ಅಧ್ಯಾತ್ಮದಲ್ಲಿ ಶ್ರದ್ಧೆ ಇರ್ಬೇಕು. ಸತ್ಯವನ್ನು ತಿಳ್ಕೊಳ್ಳಬೇಕು ಅನ್ನೋಂತ ಏನೇ ಸತ್ಯ ಕಂಡ್ರು ಸಹಿತ ಅದರ ಬಗ್ಗೆ ನಾವು ವಿವರಿಸುವಂತ ಅನೇಕ ಒಂದು ಅಧ್ಯಾತ್ಮದ ಪುಸ್ತಕಗಳದಾವ. ಆಮೇಲೆ ಗೀತಾ, ಉಪನಿಷತ್ತು, ವಚನ ಸಾಹಿತ್ಯ ಯಾವುದೇ ತಗೋಬೇಕು, ಅವು ಎಲ್ಲದರಲ್ಲೂ ಸಹಿತ ನಾವು ನಂಬಿಕೆ ಇಡ್ಬೇಕು. ಆ ನಂಬಿಕೆ ನಮಗೆ ಏನ್ ಮಾಡ್ತದ? ಶ್ರದ್ಧೆಯನ್ನು ಹೇಳ್ತದ. ಆಮೇಲೆ ಬರೇ ಅದನ್ನ ಓದ್ತೇವ, ಅದುವೇ ನಮ್ಮದು ಜೀವನ ಗುರಿ ಆಗ್ಬಾರ್ದು. ನಮ್ಮಲ್ಲಿ ನಾವು ಏನ್ ಮಾಡ್ಬೇಕು, ಅದನ್ನು ಚಿಕ್ಕಾಟ ಮಾಡ್ಬೇಕು. ಯಾವ ರೀತಿ ಒಂದು ಮೊಸರು ಮಜ್ಜಿಗೆ ಮಾಡಿ, ಮಜ್ಜಿಗೆಯಿಂದ ಬೆಣ್ಣೆಯನ್ನು ಮಾಡಿ, ಬೆಣ್ಣೆಯಿಂದ ತುಪ್ಪವನ್ನು ತಗೋಬೇಕಾದ್ರೆ ಯಾವ ರೀತಿ ಕ್ರಿಯೆ ಆಗ್ತದೆ, ಅದ್ರಲ್ಲಿ ನಿಂತಂತೆ ನಮ್ಮಲ್ಲೇ ಮಥನ ಮಾಡ್ಕೊಳ್ಬೇಕು. ಯಾರು ಏನ್ ಹೇಳಿದಂತ, ಈಗ ನಾನ್ ಹೇಳ್ತೇನೆ, ಅವ್ರು ಹೇಳ್ತಾರಲ್ಲ, ನಮ್ಮೊಳಗ ನಾವು ಅದನ್ನ ಮಥನ ಮಾಡಿಕೊಂಡು ಕೊನೆಗೆ ಯಾವ್ದು ನಮಗೆ ತೃಪ್ತಿ ಸಿಗುತ್ತದೆ, ಯಾವ್ದು ನಮಗೆ ಆನಂದ ಸಿಗುತ್ತದೆ, ಅದುವೇ ನಿಜವಾದ ಅಧ್ಯಾತ್ಮ ಅಂತ ಹೇಳಿಂದ ಅದ್ ನಮ್ಮಲ್ಲೇ ಏನ್ ಮಾಡ್ಬೇಕು, ಶ್ರದ್ಧೆಯಿಂದ ನಾವು ಹೆಜ್ಜೆ ಇಡ್ಬೇಕಂತ ಹೇಳಿ ನಾವು ಇಲ್ಲಿ ಹೇಳ್ಬೇಕಾಗ್ತದೆ.
ಆಮೇಲೆ ಅದನ್ನ ಪ್ರಯೋಗ ಮಾಡ್ಬೇಕು. ಸತ್ಯದ ಅನುಭವಗಳನ್ನ ನಾವು ಅವನ್ನೆಲ್ಲ ಏನ್ ಮಾಡ್ಬೇಕು, ನಮಗೂ ಆ ಅನುಭವದಿಂದ, ಅನುಭವ ಬೇರೆ, ಅನುಭವ ಬೇರೆ, ಅನುಭಾವಿ ಬೇರೆ, ಮತ್ತ ಅದ್ರೊಳಗ ಬೇರೆ ಬೇರೆ ಇದಾವಲ್ರಿ. ಅದನ್ನ ಯಾರು ಬರೆದ್ರು, ಹೆಂಗ್ ಮಾಡ್ರು, ಅದ್ರ ಮೂಲ ಯಾರು, ಅದೆಲ್ಲ ನಮಗೆ ಅದಕ್ಕೆ ಬೇಕಾಗಿಟ್ಟಿದ್ರು. ನಮಗ್ ಏನ್ ಬೇಕಾಗೈತಿ, ನಮಗ್ ಶಾಂತಿ, ನಮಗ್ ನೆಮ್ಮದಿ ಅಂತ ಹೇಳಿ ನಮಗ ಅಧ್ಯಾತ್ಮ ಸತ್ಯಗಳೆಲ್ಲ ಅದನ್ನ ತಿಳ್ಕೊಂಡು ನಮ್ಮ ಹೃದಯದಲ್ಲಿ ನಾವು ಅನುಭವಿಸೋದೇ ನಿಜವಾದ ಶ್ರದ್ಧೆ. ನಮಗ ಪೂರ್ಣ ಆನಂದ, ನಿಜವಾದ ಆನಂದ, ನಿತ್ಯಾನಂದ ಆಗುವಂತ ಯಾವುದೇ ಧರ್ಮದಿಂದ ಬರ್ಲಿದ್ದು. ಆ ಧರ್ಮ ಈ ಧರ್ಮ ಇಲ್ವೇ ಇಲ್ಲ ನಮಗೆ ನಿಜವಾದ ನೆಮ್ಮದಿ ಆನಂದವೇ ನಿಜವಾದ ಧರ್ಮ. ದಯವಿಲ್ಲದ ಧರ್ಮ ಯಾವುದಯ್ಯ? ಪ್ರತಿಯೊಂದ್ರಲ್ಲಿ ದಯ ಇರ್ಬೇಕಲ್ರಿ, ದಯದಿಂದ ಬರ್ಬೇಕದು. ಗುರುವಿನಲ್ಲಿ ಶ್ರದ್ಧಾ ಇರ್ಬೇಕು, ಹೌದಾ? ಯಾರು ಗುರು? ಗುರು ಅಂದ್ರೆ ಯಾರು? ಯಾರು ಗುರು? ನಮ್ಮ ಅರಿವನ್ನು ಯಾರು ಜಾಗೃತ ಮಾಡ್ತಾರೋ ಅವರೇ ಗುರು. ನಮ್ಮಲ್ಲಿ ಅಡಗಿರುವಂತ ಗುರು ಯಾವುದು? ಅರಿವು. ಆ ಅರಿವನ್ನೇ ಜಾಗೃತ ಮಾಡ್ಬೇಕು. ಒಂದ್ ಕಡೆ ಒಂದು ವಿಷಯ ಹೇಳ್ತಿದ್ದು, ಒಬ್ಬರು ಗುರುಗಳು ಬಂದಿರಂತಾರೆ. ಅವ್ರು ಹೇಳಿದ್ರು, ನಾನು ಸಹಸ್ರ ಬಿಲ್ವಾರ್ಚನೆ ಮಾಡಿದೆ, ನಾನು ಕೋಟಿ ಬಿಲ್ವಾರ್ಚನೆ ಮಾಡಿದೆ, ನಾನು ಮಠ ಮಂದಿರಗಳನ್ನು ಕಟ್ಟಿದೆ, ನಾನು ಅಷ್ಟು ಶಿಕ್ಷಣ ಇದನ್ನ ಮಾಡಿದೆ, ನಾನು ಹೀಗೆ ಮಾಡಿ ಎಲ್ಲ ಅದನ್ನ ಹೇಳಿದ್ರಂತಾರೆ. ಅದ್ರಲ್ಲಿ ಒಬ್ಬರು ಭಕ್ತರು ಎದ್ರಂತಾರೆ. ಎದ್ದು ಏನ್ ಮಾಡ್ರಂತಾರೆ, ಗುರುಗಳೇ ಸ್ವಲ್ಪ ನಿಲ್ರಿ ಅಂತ ಹೇಳ್ತಾರೆ. ಯಾಕಮ್ಮ ಅಂತ ಕೇಳ್ತಾರೆ. ಅಲ್ಲ, ನೀವು ಮಾಡಿದೆಲ್ಲ ಹೇಳ್ತೀರಿ, ನಿಮ್ಮ ಸಾಧನೆನೇ ಹಾಕತ್ತೀರಿ ನೀವು. ನಾವು ಏನ್ ಮಾಡ್ಬೇಕು, ನನ್ನ ಮೂಲ ಸ್ವರೂಪ ತಿಳ್ಕೊಬೇಕಾದ್ರೆ ನನ್ನ ದಾರಿ ಯಾವುದು, ನಾನು ಹೋಗ್ಬೇಕಾದ್ರೆ, ನಾವು ಪರಮಾತ್ಮನಿಗೆ ನಾನು ನಿಜದ ಆನಂದದತ್ತ ನಾವು ಸಾಗಬೇಕಾದ್ರೆ ನನಗೆ ನೀವು ತಿಳಿಸ್ಕೊಡ್ತೇರಂತ ನಾನು ಇಲ್ಲಿ ಬಂದು ಕುಂತೇನೆ, ಹೊರತಾಗಿ ನೀವು ಏನ್ ಮಾಡಂತ ಕೇಳಕ್ ನಾನು ಬಂದಿಲ್ಲ ಅಂತ ಹೇಳ್ತಾರೆ. ಈ ಪತ್ರಿಜಿಯವರಾಗ್ಲಿ ಅಥವಾ ರಂಗನಾಥ ಗುರುಜಿ ಆಗ್ಲಿ ಏನ್ ಮಾಡ್ತಾರ್ರಿ, ನಮ್ಮಲ್ಲಿರುವಂತ ಮೂಲ ಚೇತನವನ್ನು ಹೊಡೆದೋಡಿಸ್ತಾರೆ. ಯಾವುದ್ರ ಮುಖಾಂತರ? ಧ್ಯಾನದ ಮುಖಾಂತರ. ಇವರು ನಿಜವಾದ ಗುರುಗಳು, ಹೌದಾ? ಅಂದಾಗ ಅಂತ ಗುರುಗಳ ಮ್ಯಾಗ ನಮಗೆ ಶ್ರದ್ಧೆ ಇರ್ಬೇಕಲ್ರಿ. ಅದಕ್ಕೆ ಗುರುವಿನಲ್ಲೇ ಶ್ರದ್ಧೆ ಇರ್ಬೇಕು. ಯಾವಾಗ ನಾವು ಶ್ರದ್ಧೆ ಉಂಟಾಗ್ತದ, ನಮ್ಮ ಅರಿವು ಜಾಗೃತ ಆಗ್ತಾ ಇತ್ತು. ಅದ ಆಧ್ಯಾತ್ಮಿಕ ಅನ್ನುವಂತ ಪ್ರಯಾಣ ಮಾಡೋದಂದ್ರ ಏಕಾಂಗಿ ಸ್ವಲ್ಪ ಕಷ್ಟ ಮಾಡ್ಬೋದು. ಏಕಾಂತದಲ್ಲಿ ಸುಖಾಂತ ಇದೆ ಅದು. ಆದ್ರೂ ಸಹಿತ ನಮ್ಮನ್ನ ಎಚ್ಚರಗೊಳಿಸ್ಲಿಕ್ಕೆ ಒಬ್ರು ಬೇಕಲ್ರಿ, ಎಚ್ಚರಗೊಳಿಸ್ಬೇಕಲ್ರಿ. ಇದನ್ನ ಯಾರು ಸಾಧನೆ ಮಾಡಿರ್ತಾರೋ, ಅಂದ್ರೆ ಈಗ ಪತ್ರಿಜಿಯವ್ರು ಅಂತಾರೋ, ಸಾಧನೆ ಮಾಡುವಂತ ಸಾಕಷ್ಟು ಗುರುಗಳು, ಬುದ್ಧ, ಬಸವ, ಅಂಬೇಡ್ಕರ್, ಸಾಕಷ್ಟು ನೋಡೋಣ್ರಿ ಅವ್ರನ್ನೆಲ್ಲ. ಎಲ್ಲಾ ಪ್ರತಿಯೊಬ್ಬರು ಗುರುಗಳು, ಯೇಸು ಕ್ರಿಸ್ತ ಆಗ್ಲಿ, ಮೊಹಮ್ಮದ್ ಪೈಗಂಬರ್ ಆಗ್ಲಿ, ಹಲವಾರು ಗುರುಗಳು ತಮ್ಮ ತಮ್ಮ ಒಂದು ಇದರೊಳಗೆ ವಚನ ಸಾಹಿತ್ಯದಲ್ಲಿ ಪ್ರತಿಯೊಂದರೆಲ್ಲ ಗ್ರಂಥಗಳೇ ಬರೆದಿಟ್ಟಿದ್ದಾರೆ. ಏನು? ತಮಗಾದ ಅನುಭವಗಳನ್ನ ಬರೆದಿಟ್ಟಿದ್ದಾರೆ. ಆ ಅನುಭವಗಳನ್ನ ನಾವು ವಿಶ್ಲೇಷಣೆ ಮಾಡ್ತಾ 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 ನಾನಾರು ಅಂತ ತಿಳ್ಕೊಂಡ್ ಕಸಿಂದ ನಾವು ಏನ್ ಮಾಡ್ಬೇಕಾಗಿತ್ತಂತ ಕೇಳಿದ, ಅಂತ ಅನುಭವಸ್ಥರೊಡಗೂಡಿ, ಈಗೆಲ್ಲ ನೀವು ಒಡಗೂಡಿಯವಲ್ರಿ, ನೀವು ಎಲ್ಲರೂ ಎಷ್ಟು ಮಾಸ್ಟರ್ ಅಂತ ಯಾಕೆ ಹೇಳ್ತಾರೆ ನಿಮ್ಗೆಲ್ಲರಿ? ಅನುಭವಸ್ಥರೊಡಗೂಡಿ ಸಾಗುವುದೇ ಲೇಸು ಅಂತ ಒಂದ್ ಕಡೆ ನನಗೆ ಅನಿಸ್ತಾ ಇದೆ. ಯಾಕಂದ್ರ ಪ್ರತಿಯೊಬ್ಬರು ಈಗ ನೋಡ್ರಿ, ವೈದ್ಯನಂತೆ ಲಾಯರ್ ಇರೋಲ್ಲ, ಹೌದಾ? ಇವತ್ತು ವಕೀಲನೇ ಕೆಲಸ ಬೇರೆ, ಡಾಕ್ಟರ್ನ ಕೆಲಸ ಬೇರೆ. ಇಲ್ಲಪ್ಪ, ಇವತ್ತು ಡಾಕ್ಟರ್ನ ಕೈಯಾಗ ಒಂದು ಇತರ ಕೆಲಸ ಕೊಟ್ಟ ಬರೋದಿಲ್ಲಲ್ರಿ. ಹಂಗ ಮೊದಲು ಯಾರು ಅಧ್ಯಾತ್ಮದ ವಿಷಯವನ್ನು ಕಲಿತು ಅನುಭವಿಸುತ್ತಾರೋ ಅಂತ ಅನುಭವಿಕರ ಹತ್ತಿರ ಹೋಗಿಸಿಂದ ಕೆಲ ದಿವಸ ನಾವು ಅವರ ಅನುಭವವನ್ನು ಅರಿತು ಅದರ ಆನಂದವನ್ನು ಪಡೆದು ನಾವಾಗಿ ಒಂದ್ ಕಡೆ ಕುಂತು ಧ್ಯಾನ ಮಾಡಿದಾಗ ನಿಜವಾದ ಅನುಭವ ಸಿಗುತ್ತೆ. ಈಗ ಡಾಕ್ಟರ್ ಕಲ್ತ ಬಂದಾರೆ, MBS ಆಗಿದ್ದಾರೆ, ಅವ್ರು ನೇರವಾಗಿ ಒಂದು ಹಾಸ್ಪಿಟಲ್ ತೆಗೆದ್ರೆ ಆಗುತ್ತಾರೆ? ಅವ್ರ ಅನುಭವ ಇರುವಂತ ಹಾಸ್ಪಿಟಲ್ ಅಂತ ಡಾಕ್ಟರ್ ಹತ್ರ ಹೋಗಿ ಅವರಿಂದ ಸಾಕಷ್ಟು ಅನುಭವವನ್ನು ಪಡೆದು ಸ್ವಂತ ಹಾಸ್ಪಿಟಲ್ ತೆಗಿತಾರೆ. ವಕೀಲರು ಸಹಿತ ಹಾಗಾರೆ ಎಲ್ಲೆಲ್ಲಿ ಬ್ಯಾಗೇಜ್ ಅಂತ ನೇರವಾಗಿಲ್ಲ, ಅವರ ಅನುಭವಿಕರಿಂದ ಕೆಲವೊಂದು ದಿವಸ ಅನುಭವವನ್ನು ಪಡೆದು ಆಮೇಲೆ ಸ್ವಂತ ಅವರು ಕೆಲಸ ಮಾಡ್ತಾರೆ. ಅದೇ ಪ್ರಕಾರ ನಾವು ಅಧ್ಯಾತ್ಮ ಜೀವಿ ಆದ್ರೂ ಸಹಿತ ಎಂಥ ಒಂದು ಶ್ರದ್ಧೆಯನ್ನು ಇಟ್ಟರು ಸಹಿತ ನಾವು ಏನ್ ಮಾಡ್ಬೇಕು, ಅನುಭವಿಗಳಿಂದ ನಾವು ಅಲ್ಲಿ ತಿಳ್ಕೋಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಪಾದ ಪೂಜೆ, ಎಂಥ ಪಾದ ಪೂಜೆ ರೀ? ಪದಗಳ ಪೂಜೆ ಇರೋದು. ಆ ಜ್ಞಾನಿಗಳ ಒಂದು ಪದಗಳನ್ನು ನಾವು ಅರಿತು ಬೆರೆತು ಅದನ್ನು ನಾವು ಚೆನ್ನಾಗಿ ಅಳವಡಿಸಿಕೊಂಡು ಅದರಲ್ಲಿ ಶ್ರದ್ಧೆಯನ್ನು ಇಟ್ಟುಕೊಂಡದ್ದಾದ್ರೆ ಮಾತ್ರ ನಾವು ನಿಜವಾದ ಶ್ರದ್ಧಾವಂತರಂತ ನಾವು ಹೇಳಿಕೆ ಬರ್ತದೆ. ಅದೇ ಪ್ರಕಾರ ನಮ್ಮ ಅಧ್ಯಾತ್ಮ ಜೀವನದಲ್ಲಿ ಸಹಿತ ನಾವು ಏನ್ ಮಾಡ್ಬೇಕು, ಅನುಭವಿಕ ಗುರುವಿನ ಮೇಲೆ ನಾವು
ಶ್ರದ್ಧೆಯನ್ನು ಇಟ್ಟುಕೊಳ್ಳಬೇಕು ಅಂತ ಹೇಳಿಕೇಶಿಂದ ಇಲ್ಲಿ ಸಮಯ 4:34 ಆಯ್ತದು. ಅದಕ್ಕೆ ಇನ್ನೂ ಇದ್ರ ಬಗ್ಗೆ ಹೇಳಿಕ್ಕೆ ಇನ್ನೂ ನನಗೆ 2 ಬಿಟ್ಟು 3 ಇದನ್ನ ನನಗೆ ಅವಕಾಶ ಕೊಟ್ಟರು ಮುಗಿಯೋದಿಲ್ರಿ. ಬಹಳ ಸುಂದರ ವಿಷಯ, ನನಗೆ ಹೇಳ್ಬೇಕಂತ ಉತ್ಸುಕತೆ ಆಗಿದ್ರೆ ಆದ್ರೆ ನಿಮ್ಗೆ ತೊಂದರೆ ಆಗ್ಬಾರ್ದು, ಯಾಕಂದ್ರೆ ಸಮಯ ಆಗ್ತದೆ. ಇನ್ನು ಮುಂದೆ ಹೇಳ್ಬೇಕಂದ್ರೆ ಹೇಳ್ತೇನ್ರಿ, ಇಲ್ಲ ಸಾಕಂದ್ರ ಇನ್ನೊಂದು ನನಗೆ ಅವಕಾಶ ಕೊಡ್ರಿ, ನಾ ಹೇಳ್ತೇನೆ ಅಂತ ಹೇಳಿಂದ ಮತ್ತೊಮ್ಮೆ ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ತಮ್ಮೆಲ್ಲರಿಗೆ ಶರಣಾರ್ಥಿಗಳು. ಏನ್ ತಪ್ಪು ಒಪ್ಪುಗಳಿದ್ರು ಆ ಗುರುವಿನ ಪಾದಕ್ಕೆ ಶಿವ. ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಮೇಡಮ್. ಅಮ್ಮ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ನಮ್ ಕಡೆ ಎಲ್ಲಾ ಪುರಾಣಗಳು ಇಡ್ತಾರೆ ಮೇಡಮ್, ಬೇರೆ ಕಡೆ ಎಲ್ಲ ಆಂಧ್ರ ಬಳ್ಳಾರಿ ಸೈಡ್ ಆ ಕಡೆ ಎಲ್ಲಾ ಪುರಾಣಗಳು ಇಡ್ತಾರೆ. ಆ ಪುರಾಣ ಅಲ್ಲಿ ಅದೇ ಪುರಾಣ ತರ ಕೇಳ್ದಂಗ ಆಯ್ತು ನೋಡಿ ಮೇಡಮ್ ನಮ್ಗೆ. ಅಲ್ಲ ನಮಗ್ ಪುರಾಣ ಬೇಕಾಗಿಲ್ರಿ, ನಾವು ನಡೆಯುವಂತ ಒಂದ್ ಇದನ್ ಬೇಕಾರದು. ನಾವು ಯಾವ ರೀತಿ ಪುರಾಣ ಅಂದ್ರೆ ಮತ್ತದು ಬೇರೆ ಆಗುತ್ತದ್ರದ್ದು. ಆ ತಿರು ನೀಲಕಂಠರ ಹಾಗೆ ಇದ್ರು, ಭಕ್ತಶಿರ ಹಾಗೆ ಇದ್ರು, ಬೇಡ್ರ ಕಣ್ಣಪ್ಪ ಹಾಗೆ ಇದ್ರು, ನಮಗ್ ಅಸಾಧ್ಯ ಅನ್ನೋದು ಪುರಾಣ ಆಗ್ತದೆ. ಅದು ನಮಗ್ ಬೇಕಾಗಿಲ್ಲ. ಇಲ್ಲ ನಮ್ಮ ಮೇಡಮ್, ಶರಣರಾಗ್ಲಿ ಪತ್ರಿಕೆಯವರಾಗ್ಲಿ ಯಾವ ರೀತಿ ಬಾಳೆ ಬದುಕು ಸಾಮಾನ್ಯರು ಸಹಿತ ಈ ರೀತಿ ಆಗಬಹುದು. ಅಧ್ಯಾತ್ಮ ಜೀವಿ ಯಾಕಂದ್ರೆ ಆತ್ಮ ಪರಮಾತ್ಮನಲ್ಲಿ ಒಂದುಗೂಡುವಂತ ಶಕ್ತಿ ಬರುತ್ತೆ ಅಂತ ಯಾಕಂದ್ರೆ ದಾರಿ ತೋರ್ತಾರಲ್ಲ, ಅವರ ನಿಜವಾದ ಗುರು. ಪುರಾಣಗಳೆಲ್ಲ ಪುಂಡರ ಗೋಷ್ಠಿ ನೋಡಂತ ಒಂದ್ ಕಡೆ ಶರಣರು ಹೀಗಾಗಿ ಅಲ್ಲ ಮೇಡಮ್, ಆಗಲ್ಲ. ಶರಣರು ಇರ್ತಾರಲ್ಲ ಮೇಡಮ್, ಅವ್ರು ಬಂದು ಜೀವನದ ಮೌಲ್ಯಗಳನ್ನ ಹೇಳ್ತಿರ್ತಾರ ಅಲ್ಲಿ. ಯಾವ ತರ ಇರ್ಬೇಕು, ಹೇಗೆ ಅಂತ ಹೇಳ್ಕೊಡ್ತಿರ್ತಾರೆ. ಮುಕ್ತಿ ಮಾರ್ಗ ಹೇಗೆ ಪಡಿಬೇಕು, ಯಾವ ತರ ಜೀವನ ಮಾಡ್ಬೇಕು ಅಂತ ಆ ತರ ಕೇಳ್ದಂಗ ಆಯ್ತು ಮೇಡಮ್ ನಮ್ಗೆ. ಏನ್ ತಪ್ಪು ಒಪ್ಪುವನ್ನ ಪದ. ಏನ್ ತಪ್ಪಿಲ್ಲ ಮೇಡಮ್. ಪವಾಡ ಅಂತೇವಲ್ರಿ, ಪವಾಡ ಅಂದ್ರೆ ಏನ್ರಿ? 3 kg ಜೋಳ ಅಥವಾ ಏನ ಭತ್ತ ಹೊಲದಲ್ಲಿ ಹಾಕಿ 30 ಚೀಲ ನಾವು ಬೇಯ್ತೇವಲ್ರಿ, ಅದು ಒಂದು ಪವಾಡ ಅಲ್ರಿ? ಹೌದ್ರಿ ಯಾವ್ದು ಪವಾಡ? ಪ್ರತಿಯೊಂದು ಪವಾಡಮಯರಿ. ಬಾಲ್ಯಾವಸ್ಥೆ ಹೋಗಿ ಯುವನಾವಸ್ಥೆ ಮುಪ್ಪಾವಸ್ಥೆ ಆನಂದ ಭರಿತವಾಗಿರು, ಇದು ಒಂದು ಪವಾಡ. ಪ್ರತಿಯೊಂದು ಕ್ಷಣಗಳನ್ನು ಸದುಪಯೋಗಪಡಿಸಿಕೊಳ್ಳೋದು ಒಂದು ಪವಾಡ. ನನ್ನ ಅನಿಸಿಕೆ. ಹೌದಮ್ಮ, ಬಹಳ ಚೆನ್ನಾಗಿ ಹೇಳ್ಕೊಟ್ರಿ. ಧನ್ಯವಾದಗಳು ನಿಮ್ಗೆ. ಧನ್ಯವಾದಗಳು ನಿಮ್ಗೆ ಎಲ್ಲರಿಗೂ ಕುಂತ ಕೇಳಿದ್ದಕ್ಕ, ಏನೋ ಒಂದ್ ಇದ್ ಮಾಡಿ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕ ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದ. ಧನ್ಯವಾದಗಳು. ಗೀತಾ ಮೇಡಮ್. ಎಸ್ ಮ್ಯಾಮ್, ಪ್ರಶ್ನೋತ್ತರ ತಗೊಳ್ಳಿ ಮ್ಯಾಮ್. ಮಾಸ್ಟರ್ಸ್ ಕಡೆಯಿಂದ ಇಷ್ಟೊತ್ತಂಕ ಕೇಳಿದ್ದಾರೆ, ಎಷ್ಟು ಚೆನ್ನಾಗಿ ಎಲ್ರು ವಿಡಿಯೋ ಆನ್ ಮಾಡ್ಕೊಂಡು ನಮ್ಮ ಮೇಡಮ್ ಕ್ಲಾಸ್ ನ ಕೇಳಿದಾರೆ. ಏನು ಅಭಿಪ್ರಾಯ ನೀವೆಲ್ಲ ತಿಳಿಸ್ಬೇಕು ಮಾಸ್ಟರ್ಸ್. ಮುಂದಿನ ತರಗತಿಯಲ್ಲಿ ತಗೊಳಕ್ಕೆ ಏನಾದ್ರು ತಿದ್ದುಪಡಿ ಇದ್ರೂ ಸಹ ಮಾಡ್ಕೊಳಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ನೀವೆಲ್ಲರೂ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ ಮಾಸ್ಟರ್ಸ್. ಯಾರಾದ್ರೂ ಹೇಳಿ. ಶ್ರೀಧರ್ ಸರ್ ಹೋಮ್ ಅಂತಿದೆ. ನಮಸ್ತೆ, ಮಾತಾಡಿ ಸರ್. ನಮಸ್ತೆ ಮಾಸ್ಟರ್, ಸಾಲನ ಮಾಸ್ಟರ್ಸ್ ನಮಸ್ತೆ. ನಮ್ಮ ಸಾವಿತ್ರಿ ಅಮ್ಮನವರು ಅಲ್ಲ, ಈಗ ಶ್ರುತಿ ಮೇಡಮ್ ಅವ್ರು ಅಂದ್ರು ಪುರಾಣ ಪದ್ಧತಿ ಒಳಗ ಹೇಳಿದಾರ ಅಂತ ಹೇಳಿ. ಏನ್ರಿ ಅದು ಹೇಳು ಶೈಲಿ ತಮ್ದು, ಮತ್ತ ಆಧ್ಯಾತ್ಮಿಕ ಚಿಂತಕರದಿರ ಅಂತ ಹೇಳಿ ನೀವು ಈ ನಮ್ ಗ್ರೂಪಿಗೆ ಒಳ್ಳೆ ಸಿಕ್ಕುದು ನಮ್ ಪುಣ್ಯ. ಬಾಳ ಚೆನ್ನಾಗಿ ಹೇಳಿದ್ರಿ. ಮತ್ತ ಇದ್ರಲ್ಲಿ ಯಾರಾದ್ರೂ ದುಶ್ಚಟಗಳು ಮಾಡೋರು ಗಣಪತಿ ಇದ್ರು ಕೂಡ ಅವ್ರೆಲ್ಲಾ ಬಿಡ್ಬೇಕು. ಧನ್ಯವಾದಗಳು. ಖುಷಿ ಆಗ್ತದೆ. ಏನೋ ಒಂದು ತಪ್ಪುಗಳನ್ನು ತೆಗೀರಿ ಅಂತ ನಾನು ಹೇಳ್ತಾ ಇದ್ದೇನೆ. ಎಷ್ಟು ಸಾಧ್ಯದಷ್ಟಲ್ಲಿ ತಪ್ಪನ್ನು ತೆಗೆದ್ರೆ ಏನಾಗುತ್ತೆ, ನಾವು ಸುಧಾರಿಸಿಕೊಳ್ಳಿಕ್ಕೆ ಒಂದು ಒಳ್ಳೆ ಹೆಜ್ಜೆಗಳು ಇಡ್ಲಿಕ್ಕೆ ಒಂದು ಅನುಕೂಲ ಅವಕಾಶ ಆಗ್ತದೆ. ಸರ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸರ್. ಯಾಕೆ ಬ್ರೇಕ್ ಆಗ್ತಾ ಇದೆ? ಸರಿಯಾಗಿ ಕೇಳ್ತಾ ಇಲ್ರಿ ಧ್ವನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಸುಧಾ ಮ್ಯಾಮ್ ನಮಸ್ತೆ. ಎಸ್ ಮ್ಯಾಮ್ ಮಾತಾಡಿ. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್. ನಿಜವಾಗ್ಲೂ ಇವತ್ತಿನ ಕ್ಲಾಸ್ ಇಬ್ಬರ ವಿಷಯಗಳನ್ನ ಕೊಟ್ರಿ, ಗೀತಾ ಮೇಡಮ್ ಮತ್ತೆ ಸಾವಿತ್ರಿ ಮೇಡಮ್. ಗೀತಾ ಮೇಡಮ್ ಹೇಳಿದ್ರು ಏನಂದ್ರೆ ಮಹಾಭಾಗ್ಯ ಅಂದ್ರೆ ಏನು, ಮಹಾಭಾಗ್ಯ ಯಾವ್ದು ಅನ್ನೋದನ್ನ ನಮಗ್ ನಿಜವಾಗ್ಲೂ ಒಂದೊಂದು ಕೇಳ್ತಾ ಹೋದಾಗ
ಹೌದಾ ಇದು ಮಹಾಭಾಗ್ಯನ ಅಂತ ಅನ್ನಿಸ್ತು. ಯಾಕಂದ್ರೆ ನಾವ್ ಅದನ್ನ ಸ್ವಲ್ಪ ಇದಾಗಿ ತಗೊಂಡಿರ್ತೀವಿ. ಈ ಒಂದ್ ಗಿಡ ನೆಡೋದಾಗ್ಲಿ, ಅಯ್ಯೋ ಇದಿಷ್ಟು ಗಿಡ ನೆಡೋದು ಅಂತ ಅಷ್ಟೇ ನಾವು ತಗೊಂಡಿರ್ತೇವೆ. ಅದನ್ನ ನೋಡಿದ್ರೆ ಯಾವ ತರ ಮಹಾಭಾಗ್ಯ ಅನ್ನೋದು ಇವತ್ತು ಗೊತ್ತಾಯ್ತು. ಆಮೇಲೆ ಪ್ರಾಣಿ ಪಕ್ಷಿಗಳಿಗೆ ಒಂದ ಊಟ ಆಯ್ತು, ನೀರನ್ನ ಹಾಕೋದಾಗ್ಲಿ, ಅದ್ರ ಮುಖಾಂತರ ನಾವು ಮಾಡಿದಾಗ ಅದು ಒಂದು ಮಹಾಭಾಗ್ಯ. ಮತ್ತೆ ನಾವು ಜಾಸ್ತಿ ಕೆಲಸ ಮಾಡಿ ಸ್ವಲ್ಪ ನಿದ್ರೆಯನ್ನ ಮಾಡೋದು ಮಹಾಭಾಗ್ಯ. ಈ ತರ ಪ್ರತಿಯೊಂದು ಒಂದೊಂದು ತಿಳ್ಕೊಳ್ತಾ ಹೋದಾಗ ನಿಜವಾಗ್ಲೂ ಅದು ಯಾವ್ದು ನಮ್ಗೆ ಗೊತ್ತಿರಲ್ಲ. ಆದ್ರೆ ಗೊತ್ತಿರದಂತ ವಿಷಯವನ್ನ ಇವತ್ತು ಹೇಳ್ತಾ ಹೋದಾಗ ಹೌದು ಅನ್ನಿಸ್ತು. ಮತ್ತೆ ನಿಜವಾಗ್ಲೂ ಸಾವಿತ್ರಿ ಮೇಡಮ್ ಅವ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಯಾಕಂದ್ರೆ ನಿಜವಾಗ್ಲೂ ಮೇಡಮ್ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅನ್ನೋದು ಏನ ಐತಿಲ್ಲ, ಅದು ನಿಜವಾಗ್ಲೂ ಅದು ಇವತ್ತು ನಿಮ್ಮಂತ ಗುರುಗಳು ಬಂದ್ ನಮ್ಗೇನ ವಿದ್ಯೆಯನ್ನ ಹೇಳ್ತಾ ಇದ್ದೀರಿ, ಗೊತ್ತಿಲ್ಲದನ್ನ ವಿಷಯನ್ನ ತಿಳಿಸ್ತಾ ಇದ್ದೀರಿ. ಎಷ್ಟು ಧನ್ಯವಾದ ಹೇಳಿದ್ರು ನಾವು ಸಾಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಸುಧಾ ಮ್ಯಾಮ್. ಎಸ್, ನಾರಾಯಣ ನಾಯ್ಕ್ ಅಂತ ನಮ್ಮ ಮಾವನವ್ರು ಇದ್ದಾರೆ. ನಮಸ್ತೆ ಮಾಮ, ನಮಸ್ತೆ. ಎಸ್ ಮಾಮ ಮಾತಾಡಿ. ಸಾವಿತ್ರಮ್ಮ ಇವ್ರು ನಮ್ಮ ಮಾವನವರು. ಹೌದ್ರಿ. ಶರಣಾರ್ಥಿ. ಯಾಕ ಮುಖ ಕಾಣ್ತಾ ಇಲ್ರಿ? ಈಗ ಸ್ವಲ್ಪ ಶರಣಾರ್ಥಿ ಅನ್ನಾರ. ವಿಷಯ ತುಂಬಾ ಅದ್ಭುತವಾಗಿತ್ತು. ನಿಮ್ಮ ವಾಕ್ಚಾತುರ್ಯ ಇದು ಸಹ ತುಂಬಾ ಅದ್ಭುತವಾಗಿತ್ತು. ಹಾಗಾಗಿ ತಾವು ಆಗಿಂದಾಗಿ ಬಂದು ಇಂತಹ ಒಂದು ಕಾರ್ಯಕ್ರಮಗಳನ್ನ ಕೊಟ್ರೆ ಹೆಚ್ಚು ಜನರಿಗೆ ಒಂದು ಸಾರ್ಥಕ ಆಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಈ ದಿನ ಕೊಟ್ಟಂತ ವಿಷಯ ತುಂಬಾ ತುಂಬಾ ಉಪಯುಕ್ತವಾಯಿತು. ಹಾಗಾಗಿ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ತಮ್ಮಂತ ಹಿರಿಯರಿಗೆ ಒಂದಿನ ಆಯ್ತಲ್ರಿ, ಅದೊಂದು ಖುಷಿಯಾದ ವಿಚಾರ. ಏನೋ ತಪ್ಪು ಒಪ್ಪುಗಳು ಸಹಿತ ತಮ್ಮಂತವ್ರು ನಮ್ಗೆ ಹೇಳಿಕೊಡ್ಬೇಕ್ರಿ, ನಮ್ಗೆ ದಾರಿ ತೋರಿಸ್ಬೇಕ್ರಿ. ನಾವು ನೀವು. ಯಾಕಂದ್ರೆ ಇಲ್ಲಿ ಯಾರು ಸಣ್ಣವ್ರ ದೊಡ್ಡವ್ರ ಆತ್ಮಗಳ ಭಾವಗಳ ಒಂದು ಸಂಘರ್ಷಣೆ ಆಗಿ ನಿಜದ ಒಂದು ಆನಂದವನ್ನು ಹೊಂದಲಿಕ್ಕೆ ಅಂತ ನಾವು ನೀವು ಎಲ್ಲರೂ ಕೂಡಿವಲ್ರದು. ಅದಕ್ಕಾಗಿ ನಿಮ್ಮಲ್ಲಿರುವಂತ ನೀವು ಇದಕ್ಕೆ ವ್ಯಕ್ತಪಡಿಸೋದಕ್ಕಾಗಿ ಅನಂತ ಶರಣಾರ್ಥಿ. ಶರಣಾರ್ಥಿ. ಥ್ಯಾಂಕ್ ಯು ಸೋ ಮಚ್ ಮಾಮ. ಎಸ್ ಮಾಸ್ಟರ್ಸ್, ಮತ್ತೆ ಯಾರಾದ್ರೂ ಇದ್ದೀರಾ ಮಾಸ್ಟರ್ಸ್? ಏನಾದ್ರು ಪ್ರಶ್ನೆಗಳಾಗಿರ್ಬೋದು, ನಿಮ್ಮ ಅನುಭವ ಆಗಿರ್ಬೋದು. ಶ್ರುತಿ ಮ್ಯಾಮ್ ಪ್ಲೀಸ್ ಕಂಟಿನ್ಯೂ ಮಾಡಿ. ಹಾ ಮೇಡಮ್. ಮಾಸ್ಟರ್ಸ್ ಯಾರಿಲ್ಲ ಅಂದ್ರೆ ಎಲ್ರಿಗೂ ಒಂದು ಮಾಸ್ಟರ್ಸ್ ಗೀತಾ ಮ್ಯಾಮ್ ಮತ್ತೆ ಸಾವಿತ್ರಿ ಮೇಡಮ್ ತುಂಬಾ ಚೆನ್ನಾಗಿ ಒಳ್ಳೆ ಜ್ಞಾನವನ್ನ ಹಂಚಿದ್ದಾರೆ. ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ನಮಸ್ತೆ ಮೇಡಮ್, ತಮಗೂ ಧನ್ಯವಾದಗಳು. ಮಾಸ್ಟರ್ಸ್ ಎಲ್ಲ ಜೂಮ್ ಮೀಟಿಂಗ್ ನಲ್ಲಿ ಭಾಗವಹಿಸಿರುವಂತಹ ಎಲ್ಲಾ ಮಾಸ್ಟರ್ಸ್ ಗಳಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು. ಹಾಗೂ ಪತ್ರಿಜಿ ಅವರಿಗೂ ಕೂಡ, ನಾರಾಯಣ್ ಸರ್ ಅವರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮ ಸಂಪನ್ನಗೊಳಿಸೋಣ ಮೇಡಮ್. ಎಸ್ ಮ್ಯಾಮ್. ಎಸ್ ಸಾವಿತ್ರಿ ಅಮ್ಮ, ಮತ್ತೆ ನಿಮಗೆ ಪುನಃ ಕ್ಲಾಸ್ಗೆ ಅವಕಾಶ ಇದೆ. ದಯಮಾಡಿ ನಮ್ಮ ವೇದಿಕೆಗೆ ಬಂದು ನಿಮ್ಮ ಜ್ಞಾನ ದಾರಿಯನ್ನು ನಮಗೆ ಅರಿಸಬೇಕು. ಓಕೆ, ಧನ್ಯವಾದಗಳು.